ಓಕೆ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ ಟು ಸೈಬರ್ ಟ್ರೇಡ್. ಈ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಕ್ರಿಪ್ಟೋಗ್ರಫಿ ಬಗ್ಗೆ ನೋಡೋಣ. ಕ್ರಿಪ್ಟೋಗ್ರಫಿ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಅದು ಪ್ರೋಸೆಸ್ ಹೆಂಗೆ, ಆಮೇಲೆ ಸ್ಟೆಗ್ನೋಗ್ರಫಿ ಅಂತ ಬರುತ್ತಲ್ಲ ಅದು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಸ್ಟಿಗೆ ಬಂದ್ಬಿಟ್ಟು ಕ್ರಿಪ್ಟೋಗ್ರಫಿ ಅಂತ ಇದೆ. ಕ್ರಿಪ್ಟೋಗ್ರಫಿ ಅಂದರೆ ಏನು ಅಂತ ಇದೆ ನೋಡಿ. ಕ್ರಿಪ್ಟೋಗ್ರಫಿ ಅಂದರೆ ಬೇಸಿಕಲಿ ಓನಾಗೆ ಹೇಳ್ಬೇಕು ಅಂದರೆ ಕ್ರಿಪ್ಟೋಗ್ರಫಿ ಅಂದರೆ ಅದು ಒಂದು ಟೈಪ್ ಆಫ್ ಎನ್ಕ್ರಿಪ್ಷನ್. ಓಕೆನಾ, ಹೇಗೆ ನಾವು ಎನ್ಕ್ರಿಪ್ಟ್ ಮಾಡ್ತೀವಿ ಅಂತ ಈ ಪರ್ಟಿಕ್ಯುಲರ್ ಆಗಿ ನೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನೀವು ವಾಟ್ಸಪ್ ಒಳಗಡೆ ಬಂದ್ಬಿಟ್ಟು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಅಂತ ಮೇಲ್ಗಡೆ ಬರೆದಿರ್ತಾರೆ. ಯಾರ ಜೊತೆಗಾದ್ರೂ ಮಾತಾಡಬೇಕಾದಾಗ ಎಂಡ್ ಟು ಎಂಡ್ ನಿಮ್ಮ ಚಾರ್ಟ್ ಎನ್ಕ್ರಿಪ್ಟ್ ಆಗಿದೆ, ಯಾರಿಗೂ ಗೊತ್ತಾಗಲ್ಲ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತೇಳಿ ಅದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಅಂದರೆ ಹೆಂಗೆ ಅಂತ, ಈಗ ಒಬ್ಬ ಪರ್ಸನ್ ಇದ್ದಾನೆ, ಆ ಪರ್ಸನ್ ಬಂದ್ಬಿಟ್ಟು ಇನ್ನೊಬ್ಬನಿಗೆ ಮೆಸೇಜ್ ಹಾಕ್ತಾನೆ. ಏನಂತ? ಹಲೋ ಅಂತ ಮೆಸೇಜ್ ಹಾಕ್ತಾನೆ. ಓಕೆನಾ, ಈಗ ಈ ಹಲೋ ಅಂತ ಮೆಸೇಜ್ ಹಾಕಿದಾನಲ್ಲ, ಇದು ಬಂದ್ಬಿಟ್ಟು ನಿಮಿಷ ತಾಳಿ, ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ನೋಡ್ತೀನಿ. ಓಕೆ, ಈ ಹಲೋ ಅಂತ ಮೆಸೇಜ್ ಹಾಕಿದಾನೋ ಇದು ಬಂದ್ಬಿಟ್ಟು ಹೀಗೆ ಈ ಪರ್ಸನಿಂದ ಫಸ್ಟ್ ಪರ್ಸನಿಂದ ಸೆಕೆಂಡ್ ಪರ್ಸನಿಗೆ ಹೋಗ್ಬೇಕಾದಾಗ ಹೀಗೆ ಟ್ರಾವೆಲ್ ಆದರೆ ಮಧ್ಯಕ್ಕೆ ಯಾರಾದರೂ ಹ್ಯಾಕರ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟೀಸ್ ಕಂಪ್ನಿಗಳಾಗಿರ್ಬೋದು, ಅವರೆಲ್ಲ ಚೆಕ್ ಮಾಡ್ಬೋದು. ಓಕೆ, ನೀವು ಏನು ಸೆಂಡ್ ಮಾಡ್ತಾ ಇದ್ದೀರಾ, ಪರ್ಸನ್ 1 ಟು ಪರ್ಸನ್ 2 ಏನು ಸೆಂಡ್ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ನ ಅವರು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಓಕೆನಾ, ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ವಾಟ್ಸಪ್ ಏನು ಅಂತಿದೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿದೆ ಅಂತ. ಎನ್ಕ್ರಿಪ್ಟ್ ಅಂದರೆ ಏನು? ಈ ಹಲೋ ಅನ್ನೋ ಮೆಸೇಜ್ ಇದೆಯಲ್ಲ, ಹಲೋ ಅನ್ನೋದು ಇದು ಬಂದ್ಬಿಟ್ಟು ಎನ್ಕ್ರಿಪ್ಟ್ ಆಗುತ್ತೆ. ಲೈಕ್ ರ್ಯಾಂಡಮ್ ಹ್ಯಾಶಸ್ ಒಳಗಡೆ ಎನ್ಕ್ರಿಪ್ಟ್ ಆಗುತ್ತೆ. ಹ್ಯಾಶಸ್ ಅಂದರೆ ಏನೀಗ? ಹ್ಯಾಶಸ್ ಅಂತ ವರ್ಡ್ ಬಂತು. ಹ್ಯಾಶಸ್ ಅಂದರೆ ಏನು? ಈಗ ಒಂದು ವರ್ಡ್ ಇದೆ, ಓಕೆನಾ, ಹಾಯ್ ಅಂತ ಒಂದು ವರ್ಡ್ ಇದೆ. ಇದು ಒಂದು ವರ್ಡ್ ಬಂದ್ಬಿಟ್ಟು ಹೇಗೆ ಎನ್ಕ್ರಿಪ್ಟ್ ಆಗುತ್ತೆ, ಹಾಯ್ ಅನ್ನೋದನ್ನ ಮಾಡ್ಬಿಟ್ಟು ಈ ಥರ ಎನ್ಕ್ರಿಪ್ಟ್ ಆಗ್ಬೋದು. ಓಕೆನಾ, ಈ ಥರ ರ್ಯಾಂಡಮ್ ಆಲ್ಫಾ ನ್ಯೂಮರಿಕ್ ಒಳಗಡೆ ಹೇಗೆ ಒಂದು ಟೈಪು ಎನ್ಕ್ರಿಪ್ಟ್ ಆಗುತ್ತೆ, ಡ್ಯಾಶ್ ಡ್ಯಾಶ್. ಓಕೆನಾ, ಎನ್ಕ್ರಿಪ್ಟ್ ಆಗುತ್ತೆ. ಹಂಗಂದ್ರೆ ಈಗ ಎನ್ಕ್ರಿಪ್ಟ್ ಆಯಿತು, ಏನು ಅನ್ನೋದು ಎನ್ಕ್ರಿಪ್ಟ್ ಆಗಿದೆ, ಇದು ಬಂದ್ಬಿಟ್ಟು ಎನ್ಕ್ರಿಪ್ಟ್. ಓಕೆನಾ, ಎನ್ಕ್ರಿಪ್ಟ್ ಈಗ ಇಲ್ಲಿ ಏನು ಎಲ್ಲೋ ಅಂತ ಮೆಸೇಜ್ ಆಗಿತ್ತಲ್ಲ, ಇದೇ ಥರ ಇದನ್ನು ಒಂದು ಎನ್ಕ್ರಿಪ್ಟ್ ಆಗುತ್ತೆ. ಎನ್ಕ್ರಿಪ್ಟ್ ಆಗಿ ಇಲ್ಲಿ ಮೆಸೇಜ್ ಹೋಗೋ ಟೈಮ್ದಾಗ ಎನ್ಕ್ರಿಪ್ಟೆಡ್ ಮೆಸೇಜ್ ಹೋಗುತ್ತೆ. ಎನ್ಕ್ರಿಪ್ಟೆಡ್ ಮೆಸೇಜ್ ಹೋದಾಗ ಮಧ್ಯಕ್ಕೆ ಯಾರಾದರೂ ಅಟ್ಯಾಕರ್ ಬಂದು ವಿಸಿಬಲ್ ಚೆಕ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಏನಂತ ಕಾಣುತ್ತೆ, ಇದು ಕಾಣುತ್ತೆ ಮೆಸೇಜ್, ಅವರಿಗೆ ಎನ್ಕ್ರಿಪ್ಟೆಡ್ ಮೆಸೇಜ್ ಕಾಣುತ್ತೆ. ಅದಕ್ಕೆ ಎನ್ಕ್ರಿಪ್ಟೆಡ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಅಂತ ಹೇಳ್ತಾರೆ. ಹೆಂಗಂದ್ರೆ ಈ ಎಂಡಿಂದ ಈ ಎಂಡಿಗೆ ಎನ್ಕ್ರಿಪ್ಟೆಡ್ ಮೆಸೇಜ್ ಹೋಗುತ್ತೆ ಅಂತ. ಈಗ ಇಲ್ಲಿ ಒಂದು ಲೇಯರ್ ಇದೆನಾ, ಇನ್ನೊಂದು ಲೇಯರ್ ಇದೆ. ಓಕೆನಾ, ಇಲ್ಲಿ ಅವ್ನು ಹಾಯ್ ಅಂತ ಮಾಡಿ ಸೆಂಡ್ ಮಾಡ್ತಾನೆ, ಇಲ್ಲಿ ಹಾಯ್ ಅಂತ ಮಾಡಿ ಸೆಂಡ್ ಮಾಡ್ತಾನೆ, ಈ ಜಾಗದೊಳಗೆ ಎನ್ಕ್ರಿಪ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಅವನಿಗೆ ವಾಪಸ್ ವಿಸಿಬಲ್ ಆಗೋ ಟೈಮ್ದಾಗ ಡಿಕ್ರಿಪ್ಟ್ ಆಗುತ್ತೆ. ಈಗ ಎನ್ಕ್ರಿಪ್ಟ್ ನೋಡಿದ್ವಲ್ಲ, ಎನ್ಕ್ರಿಪ್ಟಲ್ಲಿ ಏನಾಯಿತು, 74301422A ಅಂತೇಳಿ ಇದು ಎನ್ಕ್ರಿಪ್ಟ್ ಆಯಿತು. ಈಗ ಏನಾಯಿತು, ಲೈಕ್ ಲಾಸ್ಟ್ ಸ್ಟೇಜ್ ಒಳಗೆ ಇಲ್ಲಿ ಹಾಯ್, ಇಲ್ಲಿ ರ್ಯಾಂಡಮ್ ಒಳಗೆ ಎನ್ಕ್ರಿಪ್ಟ್ ಆಯಿತು. ಈಗ ಲಾಸ್ಟಿಗೆ ಹೋಗೋಕಾರ ಏನಾಗುತ್ತೆ, ಡಿಕ್ರಿಪ್ಟ್ ಆಗುತ್ತೆ. ಓಕೆನಾ, ಸಾರಿ ಒಂದು ನಿಮಿಷ ತಾಳಿ. ಫಸ್ಟಿಗೆ ಯೂಸರ್ ಇದ್ದಾರೆ ಇಲ್ಲಿ, ಇವ್ರು ಏನು ಮಾಡಿದ್ರು, ಹಾಯ್ ಅಂತ ಮೆಸೇಜ್ ಹಾಕಿದ್ರು. ಇದು ಏನಾಯಿತು, ಎನ್ಕ್ರಿಪ್ಟ್ ಆಯಿತು. ಎನ್ಕ್ರಿಪ್ಟ್ ಒಳಗೆ ಏನಾಯಿತು, ರ್ಯಾಂಡಮ್ ಕ್ಯಾರೆಕ್ಟರ್ ಆಯಿತು. ಓಕೆನಾ, ರ್ಯಾಂಡಮ್ ಆ್ಯಶಸ್ ಜನರೇಟ್ ಆಗುತ್ತೆ. ಆಯಿತು, ಇದು ಫಾರ್ವರ್ಡ್ ಆಯಿತು. ಓಕೆನಾ, ಫಾರ್ವರ್ಡ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಡಿಕ್ರಿಪ್ಟ್ ಆಗುತ್ತೆ. ಡಿಕ್ರಿಪ್ಟ್ ಆಯಿತು. ಓಕೆ, ಅದೇನು ಮೆಸೇಜ್ ಇದೆಯಲ್ಲ ಅದು ಹಾಯ್ ಅಂತ ಬಂದು ಯೂಸರಿಗೆ ಶೋ ಆಗುತ್ತೆ, ಎಂಡ್ ಯೂಸರಿಗೆ. ಓಕೆನಾ, ಇದು ಬಂದ್ಬಿಟ್ಟು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಓಕೆನಾ, ಈ ಥರ ವರ್ಕ್ ಆಯಿತು. ಈಗ ಕ್ರಿಪ್ಟೋಗ್ರಫಿ ಅಂತ ಏನಿದೆ ನೋಡಿ, ಕ್ರಿಪ್ಟೋಗ್ರಫಿ ಅಂದರೆ ಏನು ಅಂತ ಹೈಲೈಟ್ ಮಾಡ್ಕೊಂತ ನೋಡ್ತಾ ಹೋಗೋಣ. ಕ್ರಿಪ್ಟೋಗ್ರಫಿ is the practice of securing communication and data through the use of mathematical algorithms and keys ಅಂತ ಇದೆ. ಓಕೆನಾ, ಮ್ಯಾಥಮೆಟಿಕಲ್ ಆಲ್ಗಾರಿದಮ್ಸ್ ಮತ್ತು ಕೀಸ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ಡಾಟಾ ಏನಿದೆಯಲ್ಲ ಅದು ಸೆಕ್ಯೂರ್ ಮಾಡ್ತೀವಿ. ಈಗ ನಾವು ಜಾಬ್ ರೋಲ್ಸಲ್ಲಿ ನೋಡಿದರೆ ಕ್ರಿಪ್ಟೋಗ್ರಫಿ ರಿಲೇಟೆಡ್ ಜಾಬ್ ರೋಲ್ಸ್ ಬರ್ತವೆ. ಕ್ಲೌಡ್ ಸೆಕ್ಯೂರಿಟಿ, ಕ್ಲೌಡ್ ಕ್ರಿಪ್ಟೋಗ್ರಫಿ ಅಂತೇಳಿ ಏನು ಜಾಬ್ ಆಫರ್ಸ್ ಎಲ್ಲ ಬರ್ತಲ್ಲ, ಅದು ಬಂದ್ಬಿಟ್ಟು ಕ್ರಿಪ್ಟೋಗ್ರಫಿ ಬೇಸ್ಡ್ ಮೇಲೆ. ಹಂಗಂದ್ರೆ ಡಾಟಾನ ಸೆಕ್ಯೂರ್ ಮಾಡೋದು, ಕ್ಲೌಡ್ ಡಾಟಾ ಇರುತ್ತಲ್ಲ, ಕ್ಲೌಡ್ ಡಾಟಾ ಬೇಸ್ ಸರ್ವರ್ನ ನಾವು ಸೆಕ್ಯೂರ್ ಮಾಡೋದಕ್ಕೆ ಏನಂತಾರೆ, ಕ್ರಿಪ್ಟೋಗ್ರಾಫರ್ಸ್ ಅಂತ ಕರೀತಾರೆ. ಈಗ ಇದನ್ನು ಒಂದು ಬಂದ್ಬಿಟ್ಟು ಲೈಕ್ ಸೀರಿಯಸ್ ರೋಲ್, ಇದನ್ನು ಸೀರಿಯಸ್ ರೋಲ್ ಆಗಿ ಇದು ಏನು ಮಾಡ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ಈಗ ಪ್ರತಿಯೊಂದು ಡಾಟಾ ಆಗಿರ್ಬೋದು
ಇಮೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನಾಗ್ತಾ ಇದೆ ಎಲ್ಲ ಡ್ರೈವ್ ಒಳಗಡೆ ಸ್ಟೋರ್ ಆಗ್ತಾ ಇದೆ, ಕ್ಲೌಡ್ ಒಳಗಡೆ ಸ್ಟೋರ್ ಆಗ್ತಾ ಇದೆ. ಇದೇ ರೀತಿಯಾಗಿ ಸ್ಟೋರ್ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಟೈಪ್ ಎನ್ಕ್ರಿಪ್ಷನ್ ಮೆಥಡ್ ಇರಬೇಕು. ಈಗ ಫೇಮಸ್ ಆಗಿ ನೋಡ್ಬೇಕಾದ್ರೆ ಕ್ಲೌಡ್ ಫೇರ್ ಇಂದ ಒಂದು ಸೆಕ್ಯೂರಿಟಿ ಇದೆ, ಓಕೆನಾ. ಅವ್ರದ್ದು ನೀವು ನೋಡಿರ್ತೀರ ಲಾವಾ ಲ್ಯಾಂಪ್ಸ್ ಅಂತ, ಈ ತರ ಸಾರಿ ಈ ತರ ಎಲ್ಲ ಲಾವಾ ಲ್ಯಾಂಪ್ಸ್ ಗಳಿದಾವೆ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಒಳಗಡೆ. ಅಂದ್ರೆ ಒಳಗೆ ರ್ಯಾಂಡಮ್ ಬಬಲ್ಸ್ ಜನರೇಟ್ ಆಗ್ತಾ ಇರುತ್ತೆ ರ್ಯಾಂಡಮ್ ಆಗಿ. ಅದು ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಅದು ಏನ್ ಮಾಡುತ್ತೆ, ವಿಸಿಬಲ್ ಕ್ಯಾಮ್ರಾ ಒಳಗಡೆ ಒಂದು ರ್ಯಾಂಡಮ್ ಆಗಿ ಕೀಸ್ ಜನರೇಟ್ ಆಗ್ತಾ ಇರುತ್ತೆ. ಪ್ರತಿ ಸೆಕೆಂಡಿಗೂ ಮಿಲಿಯನ್ಸ್ ಆಫ್ ಕೀಸ್ ಜನರೇಟ್ ಆಗುತ್ತೆ ರ್ಯಾಂಡಮ್ ಆಗಿ. ಅಲ್ಲಿ ಯಾರು ಕುತ್ಕೊಂಡು ಇದು ಮಾಡಂಗಿಲ್ಲ, ಟೈಪ್ ಮಾಡೋದಿಲ್ಲ. ಎ ಐ ಇಂದ ರ್ಯಾಂಡಮ್ ಆಗಿ ಕೀಸ್ ಜನರೇಟ್ ಆಗ್ತಾ ಇರುತ್ತೆ ನೋಡಿ. ಇಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್. ಅನ್ಅಥರೈಸ್ಡ್ ಆಕ್ಸೆಸ್ ಫುಲ್ ಮಾಡ್ಬೋಣ. ಅನ್ಅಥರೈಸ್ಡ್ ಆಕ್ಸೆಸ್, ಆಲ್ಟ್ರೇಷನ್ ಆರ್ ಥೆಫ್ಟ್ ಅಂತ ಇದೆ. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ ಕ್ರೆಡೆನ್ಷಿಯಲ್ ಆಗಿರ್ಬೋದು, ನಿಮ್ ಫೋಟೋಸ್ ವಿಡಿಯೋಸ್ ಏನಾರ ಒಂದು ಸೆನ್ಸಿಟಿವ್ ಇದೆ ಇನ್ಫಾರ್ಮೇಶನ್, ಬಹಳ ಟಾಪ್ ಸೀಕ್ರೆಟ್ ಇದೆ, ಓಕೆನಾ. ಅದು ಏನು, ಈಗ ಅದನ್ನ ಏನ್ ಮಾಡ್ಬೇಕು, ಅನ್ಅಥರೈಸ್ಡ್ ಆಕ್ಸೆಸ್. ಅನ್ಅಥರೈಸ್ಡ್ ಆಕ್ಸೆಸ್ ಅಂದ್ರೆ ಏನು, ನಾವು ಸ್ಟಾರ್ಟಿಂಗ್ ಕ್ಲಾಸ್ ಒಳಗಡೆ ತಿಳ್ಕೊಂಡಿದ್ದೀರಾ. ಲೈಕ್ 3 ಟೈಪ್ಸ್ ಆಫ್ ಇದು ಇದೆ ಅಕೌಂಟಿಂಗ್ ಅಂತ, ಟ್ರಿಪಲ್ ಎ ಅಂತ. ಎ ಎ ಎ ಎ ಎ ಎ ಅಂದ್ರೆ ಏನು, ಆಥರೈಸೇಷನ್, ಅಥೆಂಟಿಕೇಶನ್, ಆಮೇಲೆ ಅಕೌಂಟಿಂಗ್. ಇದು ಬಂದು ಟ್ರಿಪಲ್ ಎ ರೂಲ್, ಓಕೆನಾ. ಇದು ಒನ್ ಟೈಪ್ ಫ್ರೇಮ್ ವರ್ಕ್ ಇದ್ದಂಗೆ ಇದು ಸೈಬರ್ ಸೆಕ್ಯೂರಿಟಿ ಒಳಗಡೆ, ಓಕೆನಾ. ಜಾಬ್ ಆಗಿರ್ಬೋದು, ಒಂದು ಕಂಪ್ನಿ ಆದ್ರೆ ಇದು ಫಾಲೋ ಮಾಡುತ್ತೆ ಇದು ಫ್ರೇಮ್ ವರ್ಕ್ನ, ಓಕೆನಾ. ಇದ್ರೊಳಗಡೆ ಏನಿದೆ, ನಾವು ಈಗ ನೋಡ್ತಾ ಇರೋದು ಅಥರೈಸೇಷನ್. ಅಥರೈಸೇಷನ್ ಅಂದ್ರೆ ಏನು, ನಾವು ನಿಮಗೆಲ್ಲ ಗೊತ್ತಿರುತ್ತೆ. ಜಿಮೇಲ್ ಐ ಡಿ ಎಕ್ಸಾಂಪಲ್ ತಗೊಂಡ್ರೆ, ನೀವು ನಿಮ್ಮ ಫ್ರೆಂಡಿಗೆ ನಿಮ್ಮ ಜಿಮೇಲ್ ಇಂದ ನೀವು ನಿಮ್ಮ ಫ್ರೆಂಡಿಗೆ ನ್ಯೂ ಡಿವೈಸ್ಗೆ ಕೊಟ್ಟಿದ್ದೀರಾ, ನ್ಯೂ ಡಿವೈಸ್ಗೆ ಜಿಮೇಲ್ ಐ ಡಿ. ಈಗ ನ್ಯೂ ಡಿವೈಸ್ಗೆ ಜಿಮೇಲ್ ಐ ಡಿ ಕೊಟ್ರೆ, ಹೊಸ ಡಿವೈಸ್ ಇಂದ ಲಾಗಿನ್ ಆಗೋ ಟೈಮ್ನಾಗೆ ಅದು ಏನ್ ಕೇಳುತ್ತೆ, ಲೈಕ್ ಫಸ್ಟ್ ನೀವೇನ್ ಮಾಡ್ತೀರಾ, ಇಮೇಲ್ ಎಂಟ್ರಿ ಮಾಡ್ತೀರಾ, ಆಮೇಲೆ ಅದಕ್ಕೆ ಪಾಸ್ವರ್ಡ್ ಹಾಕ್ತೀರಾ, ಆಮೇಲೆ ಇಮೇಲ್ ಇಂದ ಏನಾದ್ರು OTP ಬಂದ್ರೆ 2FA ಅವನಿದ್ರೆ ಈ OTPs ಬರುತ್ತೆ, ಅದನ್ನ ನೀವು ಎಂಟ್ರಿ ಮಾಡ್ತೀರಾ. ಅದಾದ್ಮೇಲೆ ಈ ತರ ಒಂದು ಕೋಡ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಈ ತರ ಒಂದು ಲೈಕ್ ರ್ಯಾಂಡಮ್ ಕೋಡ್ ಬರೋದು 92 ಬರ್ಬೋದು, ಅಥವಾ ಯಾವ್ದಾದ್ರು ಒಂದು ರ್ಯಾಂಡಮ್ ಕೋಡ್ ಬರುತ್ತೆ. ಅಥರೈಸ್ ಮಾಡ್ರಿ ಅಂತ, ಅಂದ್ರೆ ನಿಮ್ ಒರಿಜಿನಲ್ ಡಿವೈಸ್ ಏನಿದೆಯಲ್ಲ ಅಲ್ಲಿಂದ ನೀವು ಅಥರೈಸೇಷನ್ ಕೊಡ್ಬೇಕು ಆ ಪರ್ಸನಿಗೆ. ಓಕೆ, ಇವ್ ನಮ್ದೇ ಡಿವೈಸ್ ಇದು, ನಾವು ಅಥರೈಸ್ ಕೊಡ್ತಾ ಇದ್ದೀವಿ ಅಂತೇಳಿ ಅಥರೈಸ್ ಕೊಟ್ರೆ ಅಷ್ಟೇ ಅದು ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ, ಮತ್ತೆ ಹೊಸದು ನ್ಯೂ ಡಿವೈಸ್ ಒಳಗಡೆ ಲಾಗಿನ್ ಆಗುತ್ತೆ. ಇದು ಬಂದ್ಬಿಟ್ಟು ಅಥರೈಸೇಷನ್. ನೀವು ಯಾರಿಗಾರ ಆಕ್ಸೆಸ್ ಕೊಡ್ತಾ ಇದ್ದೀರಾ ಅಂತ, ಅಥರೈಸೇಷನ್ ನಿಮ್ದು ಪರ್ಮಿಷನ್ ಇದೆ ಕೊಡೋದಕ್ಕೆ ಅನ್ನೋದಕ್ಕೆ ಅಥರೈಸೇಷನ್ ಅಂತ. ಅಂದ್ರೆ ಅಥೆಂಟಿಕೇಶನ್ ಅಂದ್ರೆ ಏನು, ಇದನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅಥೆಂಟಿಕೇಶನ್ ಅಂದ್ರೆ ಲೈಕ್ ಅಥರೈಸೇಷನ್ ಇಲ್ಲ, ಲೈಕ್ ನಿಮ್ದು ಡೈರೆಕ್ಟ್ ಫಿಂಗರ್ ಪ್ರಿಂಟ್, ಓಕೆನಾ. ಫಿಂಗರ್ ಪ್ರಿಂಟ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೀವು ನಿಮ್ ಫೋನಿಗೆ ನೀವು ಫಿಂಗರ್ ಪ್ರಿಂಟ್ ಕೊಟ್ರೆ ಅಥರೈಸೇಷನ್ ಏನು ಕೇಳಲ್ಲ. ಅದೇನ್ ಮಾಡುತ್ತೆ, ಓಕೆ ಅಥೆಂಟಿಕೇಶನ್, ಓಕೆ ಒರಿಜಿನಲ್ ಪರ್ಸನ್ ಇದಾನೆ ಅಂತ ಅನ್ಕೊಂಡ್ಬಿಟ್ಟು ಅದೇನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಓಪನ್ ಮಾಡಿ ಕೊಟ್ಬಿಡುತ್ತೆ. ಮತ್ತೆ ನಿಮ್ಗೆ OTP ಕೀಸ್ ಅದೇನು ಕೇಳೋದಿಲ್ಲ, ಓಕೆನಾ. ಲೈಕ್ ಬ್ಯಾಕಪ್ ಕೋಡು, OTP ಆಗಿರ್ಬೋದು, ಪಾಸ್ವರ್ಡ್ ಆಗಿ ಏನು ಕೇಳಲ್ಲ. ಜಸ್ಟ್ ನೀವು ಫಿಂಗರ್ ಪ್ರಿಂಟ್ ಕೊಟ್ರೆ ಅಥೆಂಟಿಕೇಟ್ ಮಾಡ್ಬಿಡುತ್ತೆ, ಓಕೆ ರಿಯಲ್ ಪರ್ಸನ್ ಇವನೇ ಓನರ್ ಅಂತೇಳಿ ಅಥೆಂಟಿಕೇಟ್ ಮಾಡುತ್ತೆ. ಅಥರೈಸೇಷನ್ ಅಲ್ಲಿ ಹಂಗಲ್ಲ. ಅಥರೈಸೇಷನ್ ಅಲ್ಲಿ ಬೇರೆಯವ್ರ ಪರ್ಸನ್ ಇದಾರೆ, ಅವ್ರ ಹತ್ರ ಫಿಂಗರ್ ಪ್ರಿಂಟ್ ಇಲ್ಲ, ಅವಾಗ ನೀವೇನ್ ಮಾಡ್ತೀರಾ, ಅಥರೈಸೇಷನ್ ನ ಕೊಡ್ತೀರಾ. ಇನ್ನೊಂದು ರೀತಿಯಾಗಿ ಅಥರೈಸೇಷನ್ ಅರ್ಥ ಮಾಡ್ಕೋಬೇಕಂದ್ರೆ, ಗೂಗಲ್ ಫಾರಂ ರೆಡಿ ಮಾಡಿದಿರಾ, ಗೂಗಲ್ ಫಾರಂ ಒಳಗಡೆ ಎರಡು ಬರುತ್ತೆ. ಒಂದು ಗೂಗಲ್ ಫಾರಂ ಮಾಡಿದ್ರೆ ಒಂದು ಎಕ್ಸೆಲ್ ಶೀಟ್ಸ್ ಬರುತ್ತೆ, ಇನ್ನೊಂದು ಫಾರಂ ಎಡಿಟ್ ಮಾಡಕ್ ಆಪ್ಷನ್ ಇರುತ್ತೆ, ಓಕೆನಾ. ಅದು ಫಿಲ್ ಮಾಡಕ್ ಇರುತ್ತಲ್ಲ, ಅಲ್ಲಿ ಎರಡು ಆಪ್ಷನ್ ಇರುತ್ತೆ, ಒಂದಿದು, ಓಕೆನಾ. ಎರಡಕ್ಕೂ ಸಪ್ರೇಟ್ ನೀವ್ ಏನ್ ಮಾಡ್ಬೇಕು, ಪರ್ಮಿಷನ್ ಕೊಡ್ಬೇಕು. ಈಗ ನಾನು ಅವನಿಗೆ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಎ ಇದ್ದಾನೆ, ಒಬ್ಬ ಪರ್ಸನ್ ಬಿ ಇದ್ದಾನೆ, ಒಬ್ಬ ಪರ್ಸನ್ ಸಿ ಇದ್ದಾನೆ, ಓಕೆನಾ. ಈ 3 ಜನಕ್ಕೂ ಬೇರೆ ಬೇರೆ ಪರ್ಮಿಷನ್ ಕೊಡ್ಬೇಕು. ಈಗ ಸಿ ಅನ್ನೋನಿಗೆ 2 ಪರ್ಮಿಷನ್ ನಾನು ಕೊಡ್ಬೇಕು, ಓಕೆನಾ. ಎ ಅನ್ನಿಗೆ ಇದು ಕೊಡ್ಬೇಕು, ಬಿ ಅನ್ನೋನಿಗೆ ಇದು ಕೊಡ್ಬೇಕು. ಹಂಗಂದ್ರೆ ಅಥರೈಸೇಷನ್, ಅವ್ರಿಗೆ ಯಾವ ಪರ್ಮಿಷನ್ ಕೊಡ್ತಾ ಇದೀನಿ ನಾನು, ಒಬ್ನಿಗೆ ಇದಕ್ಕಷ್ಟೇ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಬಿ ಅವನಿಗೆ ಬರೀ ಎಕ್ಸೆಲ್ ಶೀಟ್ ಅಷ್ಟೇ ಅವನು ಮಾನಿಟರ್ ಮಾಡ್ಬೇಕು, ಯಾರ್ದಾರ್ದು ಎಂಟ್ರಿ ಆಗಿದೆ ಅಂತ. ಆದ್ರೆ ಸಿ ಅಂತ ಇದ್ದಾನಲ್ಲ, ಇವನಿಗೆ ಬಂದ್ಬಿಟ್ಟು ಎರಡರದ್ದು ಪರ್ಮಿಷನ್ ಕೊಡ್ತಾ ಇದ್ದೀನಿ, ಆ ತರ. ಇದು ಏನಿದೆಯಲ್ಲ, ಇದು ಬಂದ್ಬಿಟ್ಟು ಅಥರೈಸೇಷನ್ ಒಳಗೆ ಬರುತ್ತೆ. ಹಂಗಂದ್ರೆ ಯಾರಿಗೆ ಪರ್ಮಿಷನ್ ಇದೆ ಅಂತ ಅಥರೈಸೇಷನ್. ಈಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಸೆನ್ಸಿಟಿವ್ ಇನ್ಫಾರ್ಮೇಶನ್ ಫ್ರಮ್ ಅನ್ಅಥರೈಸ್ಡ್. ಹಂಗಂದ್ರೆ ಈ ತರ ಅನ್ಅಥರೈಸ್ಡ್, ಅವ್ರಿಗೆ ಅಥರೈಸ್ ಇಲ್ಲ, ಅನ್ಅಥರೈಸ್ ಆಕ್ಸೆಸ್ ಇಂದ ಬಚಾವ್ ಮಾಡೋದಕ್ಕೆ ನಾವು ಕ್ರಿಪ್ಟೋಗ್ರಫಿನ ಯೂಸ್ ಮಾಡ್ತೀವಿ. ಆಮೇಲೆ ಆಲ್ಟ್ರೇಷನ್ ಅಂತ ಇದೆ, ನಿಮ್ದು ಏನಾರ ಡಾಟಾ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾರೆ ಆಲ್ಟ್ರೇಷನ್. ಈಗ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ನೋಡಿ, ಲೈಕ್ ಎಡಿಟ್ ಇದೆಲ್ಲ, ಇಲ್ಲಿ ಸಿ ಅವನಿಗೆ ಎಡಿಟ್ ಕೊಟ್ಟಿದ್ದೀನಿ, ಎ ಅವನಿಗೆ ಎಡಿಟ್ ಕೊಟ್ಟಿದ್ದೀನಿ, ಬಿ ಅವನಿಗೆ ಎಡಿಟ್ ಕೊಟ್ಟಿಲ್ಲ. ಈಗ ನಾನು ಎಡಿಟ್ ಕೊಟ್ಟಿಲ್ಲ ಅಂದ್ರೆ ಅವ್ನು ಎಡಿಟ್ ಮಾಡಿದ್ರೆ ಅದು ಅನ್ಅಥರೈಸ್ಡ್ ಆಕ್ಸೆಸ್, ಓಕೆನಾ. ಅದು ಸ್ಟ್ರಾಂಗ್ ಇಲ್ಲ ಅಂದ್ರೆ ಅನ್ಅಥರೈಸ್ಡ್ ಆಕ್ಸೆಸ್ ಒಳಗೆ ಬರುತ್ತೆ. ಆಮೇಲೆ ಡಾಟಾ ಥೆಫ್ಟ್ ಆಗ್ಬೋದು. ಹೆಂಗೆ ಥೆಫ್ಟ್ ಆಗುತ್ತೆ, ಈಗ ನಾನು ಇವನಿಗೆ ಡಾಟಾ, ಇಲ್ಲೆಲ್ಲ ಡಾಟಾ ಎಕ್ಸೆಲ್ ಶೀಟ್ ಒಳಗೆ ಡಾಟಾ ಸೆಕ್ಯೂರ್ ಆಗ್ತಾ ಇದೆ. ಈಗ ಎದವನಿಗೆ ನಾನು ಆಕ್ಸೆಸ್ ಕೊಟ್ಟಿಲ್ಲ, ಇವನ್ ಏನಾರ ಬಂದು ಡಾಟಾ ಇಲ್ಲಿ ಇದು ಸೆಕ್ಯೂರ್ ಇಲ್ಲ, ನಮ್ದು ಪಾಸ್ವರ್ಡ್ ಹೋದಾಗ ಅಥರೈಸೇಷನ್ ಕೊಟ್ಟಿಲ್ಲ, ಸೆಕ್ಯೂರ್ ಇಲ್ಲ ಅಂದ್ರೆ ಅವನು ನನ್ನ ಜಿಮೇಲ್ ನ ಹ್ಯಾಕ್ ಮಾಡ್ತಾನೆ. ಹ್ಯಾಕ್ ಮಾಡ್ಬಿಟ್ಟು
ಲೈಕ್ ಇದ್ರೊಳಗಡೆ ಬಂದು ಡಾಟಾನೆಲ್ಲ ಲೈಕ್ ಸ್ಟೀಲ್ ಮಾಡ್ತಾನೆ, ಲೀಕ್ ಮಾಡ್ತಾನೆ. ಅವಾಗ ಏನಾಯ್ತು, ಅದು ಅನ್ಅಥರೈಸೇಷನ್ ಆಯ್ತು, ಡಾಟಾ ಥೆಫ್ಟ್ ಆಯ್ತು. ಓಕೆ, ಡಾಟಾ ಥೆಫ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಮೇನ್ ಆಬ್ಜೆಕ್ಟಿವ್ ಆಫ್ ಕ್ರಿಪ್ಟೋಗ್ರಫಿ ಈಸ್ ಟು ಎನ್ಶೂರ್ ಕಾನ್ಫಿಡೆನ್ಶಿಯಲಿಟಿ, ಇಂಟಿಗ್ರಿಟಿ ಅಂಡ್ ಅಥೆಂಟಿಕೇಟ್. ಇದು ಬಂದ್ಬಿಟ್ಟು 3 ಪಿಲ್ಲರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಬರುತ್ತೆ. ಏನು 3 ಪಿಲ್ಲರ್ಸ್? ಇದನ್ನ ಸ್ವಲ್ಪ ಸೈಡಿಗೆ ಹಾಕೋಣ. CIA ಹಂಗಂದ್ರೆ ಏನು? CIA ಅಂದ್ರೆ ನೋಡಿ, ಜಸ್ಟ್ ಇಲ್ಲಿ ಎಲ್ಲರ ಇದೆನಾ? ಇಲ್ಲಿದೆ ನೋಡಿ, ಕಾನ್ಫಿಡೆನ್ಶಿಯಲಿಟಿ, ಇಂಟಿಗ್ರಿಟಿ ಮತ್ತೆ ಅಥೆಂಟಿಕೇಶನ್ ತಿಳ್ಕೊಂಡ್ವಿ ಈಗ. ಜಸ್ಟ್ ಟ್ರಿಪಲ್ ಎ ಒಳಗಡೆ ಅಥೆಂಟಿಕೇಶನ್ ತಿಳ್ಕೊಂಡ್ವಿ. ಈಗ ನಾವೇನ್ ನೋಡ್ಬೇಕಾಗಿರೋದು, ಒಂದು ಕಾನ್ಫಿಡೆನ್ಶಿಯಲಿಟಿ ಅಂಡ್ ಇಂಟಿಗ್ರಿಟಿ ನೋಡ್ಬೇಕು. ಈಗ ಏನ್ ಹೇಳ್ತಾ ಇದ್ದಾರೆ ಕಾನ್ಫಿಡೆನ್ಶಿಯಲಿಟಿ ಒಳಗೆ? ಎನ್ಶೂರ್ಸ್ ದಟ್ ಓನ್ಲಿ ಅಥರೈಸ್ಡ್ ಪಾರ್ಟೀಸ್ ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಶನ್. ಅಥರೈಸೇಷನ್ ನೋಡಿದ್ವಿ. ಅಥರೈಸೇಷನ್ ಅಲ್ಲಿ ಏನ್ ಹೇಳಿದ್ವಿ ನಾವು? ಯಾರ್ಯಾರಿಗೆ ಪರ್ಮಿಷನ್ ಕೊಟ್ಟಿದೀವಿ ಅವರಷ್ಟೇ ಆಕ್ಸೆಸ್ ಮಾಡ್ಬೇಕು ನಮಗೆ, ಲೈಕ್ ಫೈಲು ಅಥವಾ ಪರ್ಟಿಕ್ಯುಲರ್ ಏನು ಪ್ರಾಜೆಕ್ಟ್ ಇದೆಯಲ್ಲ, ಅದು ಅಥರೈಸೇಷನ್ ಪರ್ಸನ್ ಅಷ್ಟೇ ಆಕ್ಸೆಸ್ ಮಾಡ್ಬೇಕು ಅಂತ ನಾನು ಹೇಳಿದೆ. ಓಕೆನಾ? ಇದು ಏನ್ ಹೇಳ್ತಿದೆ, ಕಾನ್ಫಿಡೆನ್ಶಿಯಲಿಟಿ ಇಲ್ಲ. ಅದು ಆಕ್ಚುಲಿ ಇದೆ. ಈಗ ಏನಾದ್ರು ಒಂದು ಟಾಪ್ ಸೀಕ್ರೆಟ್ ಮಿಷನ್ ನಡೀತಾ ಇದೆ ಅಂದ್ರೆ, ಅವ್ರದ್ದು ಏನ್ ಲೀಡರ್ ಇರ್ತಾರಲ್ಲ, ಆ ಲೀಡರಿಗೆ ಮತ್ತೆ ಕೋ ಲೀಡರ್, ಸಬ್ ಲೀಡರ್ ಏನಿರ್ತಾರೆ ಅವ್ರು ಎಷ್ಟೇ ಅಥರೈಸ್ ಇರುತ್ತೆ ಅದನ್ನ ನೋಡೋಕೆ. ಮತ್ತೆ ಅಲ್ಲಿರೋ ಟ್ರೂಪ್ಸ್ ಎಲ್ಲ ಅಥರೈಸ್ ಇರಲ್ಲ, ಸೋಲ್ಜರ್ಸ್ ಇರಲ್ಲ. ಓಕೆನಾ? ಆ ತರ ಏನಂತಾರೆ ಕಾನ್ಫಿಡೆನ್ಶಿಯಲಿಟಿ ಒಳಗೆ ಅಥರೈಸ್ಡ್ ಪಾರ್ಟೀಸ್ ಅಷ್ಟೇ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಬಹುದು. ಇಂಟಿಗ್ರಿಟಿ ಒಳಗೆ ಏನಿದೆ ನೋಡಿ, ಗ್ಯಾರಂಟೀಸ್ ದಟ್ ಇನ್ಫಾರ್ಮೇಶನ್ ಹ್ಯಾಸ್ ನಾಟ್ ಬೀನ್ ಆಲ್ಟರ್ಡ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಇದು ಒಂದು ಇಂಪಾರ್ಟೆಂಟ್. ಇದು ಹೇಗೆ ಇಂಪಾರ್ಟೆಂಟ್ ಅಂದ್ರೆ, ಜಸ್ಟ್ ಇದನ್ನ ಸೈಡಿಗೆ ವರ್ಕ್ ಮಾಡೋಣ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಗ್ಯಾರಂಟೀಸ್ ದಟ್ ಇನ್ಫಾರ್ಮೇಶನ್, ಏನೋ ಒಂದು ಇನ್ಫಾರ್ಮೇಶನ್ ಇದೆ, ಆ ಪ್ರಾಜೆಕ್ಟ್ ಇದೆಯಲ್ಲ, ಆ ಪ್ರಾಜೆಕ್ಟ್ ಒಳಗೆ ಒಂದು ಇನ್ಫಾರ್ಮೇಶನ್ ಇದೆ. ಓಕೆನಾ? ಇದು ಗ್ಯಾರಂಟಿ ಮಾಡುತ್ತೆ. ಏನು ಇಂಟಿಗ್ರಿಟಿ ಅನ್ನೋ ವರ್ಡ್ ಗ್ಯಾರಂಟಿ ಮಾಡುತ್ತೆ. ಅದು ಏನ್ ಗ್ಯಾರಂಟಿ ಮಾಡುತ್ತೆ? ನಾಟ್ ಬಿನ್ ಆಲ್ಟರ್ಡ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಹಂಗಂದ್ರೆ ಈಗ ಏನು ಒಂದು ಡಾಟಾ ಇದೆ. ಓಕೆನಾ? ಈ ಪ್ರಾಜೆಕ್ಟ್ ಇದೆ ಡಾಟಾ, ಇದ್ರೊಳಗೆ ಏನ್ ಡಾಟಾ ಇದೆ ಅಲ್ಲ, ಈ ಡಾಟಾ ಬಂದ್ಬಿಟ್ಟು ಆಲ್ಟರ್ ಆಗಿರಲ್ಲ. ಈಗ ಇದ್ರೊಳಗಡೆ ಓಕೆ ABCDEF ಅಂತ ಇದೆ. ಓಕೆನಾ? ಇದು ಬಂದ್ಬಿಟ್ಟು ಯಾರಾದ್ರೂ ಥರ್ಡ್ ಪಾರ್ಟಿ, ಲೈಕ್ ಥರ್ಡ್ ಪಾರ್ಟಿ ಯಾರೊಬ್ರು ಎನಿಮಿ ಅಂತ ಅನ್ಕೊಳ್ಳಿ. ಅವ್ರು ಬಂದ್ಬಿಟ್ಟು ಏನು ಸಾರಿ ABCEFG ಅಂತ ಮಾಡ್ಬಿಟ್ರಿ ಈಗ. ಓಕೆನಾ? ಇಲ್ಲಿ ಮಧ್ಯಕ್ಕೆ ಇಲ್ಲಿ ಡಿ ಇತ್ತಲ್ಲ, ಇದು ಹೋಯ್ತಿದ್ದು. ಇದು ಏನ್ ಮಾಡಿದ್ರು, ಆಲ್ಟರ್ ಮಾಡಿದ್ರು. ಓಕೆನಾ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾಟ್ ಬಿನ್ ಆಲ್ಟರ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ಅಂತ. ಈಗ ನಾನು ಹೇಳಿದ್ನಲ್ಲ, ಇಲ್ಲಿ ವಾಟ್ಸಪ್ ಇಂದ ಎಕ್ಸಾಂಪಲ್ ಕೊಟ್ಟನಲ್ಲ, ಇಲ್ಲಿ ನೋಡಿ, ವಿಸಿಬಲ್ ಆಗಿ ಕ್ಲೀನ್ ಆಗಿ ಕಾಣ್ತಾ ಇದೆ, ಎಲ್ಲೋ ನಾವು ವರ್ಡ್ ಹೋಗ್ತಾ ಇರೋದು. ಈ ಟೈಮ್ದಲ್ಲಿ ಬೇರೆಯವ್ರು ಯಾರು ಅದನ್ನ ಹ್ಯಾಕ್ ಮಾಡಿ ಅಥವಾ ಮೆನ್ನಿಂದ ಮಿಡಲ್ ಅಟ್ಯಾಕ್ ಮಾಡಿಬಿಟ್ಟು ಅದನ್ನ ಪಾಸ್ವರ್ಡ್ ನ ಚೇಂಜ್ ಮಾಡಬಾರ್ದು, ಸಾರಿ ಟೆಕ್ಸ್ಟ್ ನ ಚೇಂಜ್ ಮಾಡಬಾರ್ದು, ಅಥವಾ ಡಾಟಾನ ಆಲ್ಟರ್ ಅಥವಾ ಟ್ಯಾಂಪರ್ ಮಾಡಬಾರ್ದು ಅಂತ. ಟ್ಯಾಂಪರ್ ಅಂದ್ರೆ ಅದೇ ಸೇಮ್ ಆಲ್ಟರ್ನೇಟಿವ್ ವರ್ಡ್ ಬಂದ್ಬಿಟ್ಟು ಚೇಂಜಸ್. ಇದೇನ್ ಮಧ್ಯಕ್ಕೆ ಇಲ್ಲಿ ಇದೆಯಲ್ಲ, ಡಿ ಅನ್ನ ತೆಗೆದುಬಿಟ್ಟು ಚೇಂಜಸ್ ಮಾಡಿ ಗೀಚಿ ಇದು ಮಾಡ್ತಾರಲ್ಲ, ಅದು ಮಾಡೋದಕ್ಕೆ ಏನಂತಾರೆ ಟ್ಯಾಂಪರಿಂಗ್ ಅಂತ ಕರೀತಾರೆ. ಓಕೆನಾ? ಟ್ಯಾಂಪರಿಂಗ್ ಆಫ್ ಡಾಟಾ ಅಂತ ಕರೀತಾರೆ. ಇದು ಆಗ್ಬಾರ್ದು ಅಂತೇಳಿ ಅದು ವೆರಿಫೈ ಮಾಡುತ್ತೆ. ಇಂಟಿಗ್ರಿಟಿ ಹೇಗೆ ವೆರಿಫೈ ಮಾಡುತ್ತೆ? ಈಗ ನೋಡಿ, ABCDEF ಅಂತ ಇದೆ, ಇಲ್ಲಿ ABCEFG ಅಂತ ಇದೆ. ಅದು ಇಂಟಿಗ್ರಿಟಿ ಅನ್ನೋದು ಏನ್ ಮಾಡುತ್ತೆ, ಈಗ ನಿಮ್ ಪಾಸ್ವರ್ಡ್ ಇದೆ. ಓಕೆನಾ? ಓಕೆ, ವೈಫೈ ಎಕ್ಸಾಂಪಲ್ ತಗೋಣ. ಏನು ವೈಫೈದು ಎಕ್ಸಾಂಪಲ್ ತಗೋಣ. ಈ ವೈಫೈಗೆ ಒಂದು ಪಾಸ್ವರ್ಡ್ ಇಟ್ಟಿದ್ದೀರಾ. ಈಗ ನನ್ನ ಪಾಸ್ವರ್ಡ್ ನನ್ನ ಹೆಸರು. ಓಕೆನಾ? ನನ್ನ ಹೆಸರು 1 2 3 ಅಂತ ಪಾಸ್ವರ್ಡ್ ಇಟ್ಟಿದ್ದೀನಿ. ಓಕೆನಾ? ವೈಫೈಗೆ. ಈಗ ಇದನ್ನ ಏನ್ ಮಾಡ್ತಾರೆ, ಬೇರೆದು ಟ್ಯಾಂಪರ್ ಬಿಟ್ಟಾಗಿ, ಈಗ ಅನ್ಅಥರೈಸ್ ಪರ್ಸನ್ ಗೊತ್ತಿಲ್ಲ, ಅವನಿಗೆ ನನ್ನ ಪಾಸ್ವರ್ಡ್ ಗೊತ್ತಿಲ್ಲ. ಓಕೆನಾ? ಇವನ್ ಬರ್ತಾನೆ, ಇವನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ನನ್ನ ಪಾಸ್ವರ್ಡ್ ಗೊತ್ತಿಲ್ಲ. ಅವ್ನು ಏನ್ ಮಾಡ್ತಾನೆ, 1 2 3 4 5 6 7 8. ಓಕೆನಾ? 1 2 3 4 5 6 7 8 ಅಂತ ಹಾಕ್ತಾನೆ. ಅವಾಗ ಅದು ಏನು ಇಂಟಿಗ್ರಿಟಿ ಅಂತ ಇದೆ, ಇದು ವೆರಿಫೈ ಮಾಡುತ್ತೆ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಏನು ಅಂತ. ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಇಂಟು ವೆರಿಫೈ ಆಗಿಲ್ಲ ಅಂತೇಳಿ ಅದು ರಿಜೆಕ್ಟ್ ಮಾಡುತ್ತೆ ಪರ್ಸನಿಗೆ. ಯು ಆರ್ ನಾಟ್ ಅಥರೈಸ್ಡ್ ಅಂತ ಬರುತ್ತೆ. ಇಲ್ಲಾಂದ್ರೆ ಅನ್ನೋನ್ ಪಾಸ್ವರ್ಡ್ ಅಥವಾ ಲೈಕ್ ಏನ್ ರಿಲೇಟೆಡ್ ಅಲ್ಲಿ ನಾವು ಕೊಟ್ಟಿರ್ತೀವಲ್ಲ ಪಾಸ್ವರ್ಡ್ ಶೋ ಮಾಡೋದಕ್ಕೆ, ಅದು ಶೋ ಮಾಡುತ್ತೆ ಇಂಟಿಗ್ರಿಟಿ ಒಳಗೆ. ಇದ್ರ ಕೆಲಸ ಏನು, ಇಂಟಿಗ್ರಿಟಿದು ವೆರಿಫೈ ಮಾಡೋದು. ಅದು ಲೈಕ್ ಟ್ಯಾಂಪರ್ ಆಗಿದೆನಾ, ಡಾಟಾ ಒರಿಜಿನಲ್ ಇದೆನಾ, ಕರೆಕ್ಟ್ ಇದೆನಾ ಅಂತ 100% ಅಕ್ಯುರೇಸಿ ಇರುತ್ತೆ. ಮತ್ತೆ ಏನು 100% ಅಕ್ಯುರೇಸಿ ಇರುತ್ತೆ ಅದು. 100% ಏನಿದೆಯಲ್ಲ ಅದೇ ಶೋ ಮಾಡುತ್ತೆ. ಈಗ ನೋಡಿ, ಇಲ್ಲಿ ಒಂದು ಲೆಟರ್ ಏನಾದ್ರೂ ನಾನು ಇದನ್ನ ತೆಗೆದೆ, ಇದನ್ನ ಎಳಸಿ ನಾನು ಸೇಮ್ ಇಲ್ಲಿ ಏನಿದೆಯಲ್ಲ ಅದನ್ನೇ ಟೈಪ್ ಮಾಡಿದ್ದೀನಿ. ಓಕೆನಾ? ಇಲ್ಲಿ ಡಾಟ್ ಹಾಕ್ಬಿಟ್ಟಿನಿ ಬೈ ಮಿಸ್ಟೇಕ್ ಆಗಿ. ಓಕೆನಾ? ನೀವು ಕೀಬೋರ್ಡ್ ಅಲ್ಲಿ ನೋಡಿ, ಒಂದು ಸ್ಪೇಸ್ ಎಕ್ಸ್ಟ್ರಾ ಕೊಟ್ಟರೆ ಅದು ಆಟೋಮೆಟಿಕ್ ಆಟೋ ಕರೆಕ್ಟ್ ಒಳಗೆ ಫುಲ್ ಸ್ಟಾಪ್ ಕೊಡುತ್ತೆ. ಆ ತರ ಬೈ ಮಿಸ್ಟೇಕ್ ಒಂದು ಡಾಟ್ ಬಂತು. ಅವಾಗ ಒಂದು ಡಾಟ್ಸ್ ತಕೊಂಡು ಇಲ್ಲಿ ವೆರಿಫೈ ಮಾಡುತ್ತೆ. ಓಕೆ, ಇದು ಅನ್ಅಥರೈಸ್ಡ್ ಇದೆ, ಇಂಟಿಗ್ರಿಟಿ ಮ್ಯಾಚ್ ಆಗ್ತಿಲ್ಲ, ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಅದೇನ್ ಮಾಡುತ್ತೆ, ಇಂಟ್ರೂ ಕೊಡುತ್ತೆ. ಇದು ಬಂದ್ಬಿಟ್ಟು ಇಂಟಿಗ್ರಿಟಿ. ಹಂಗಂದ್ರೆ
ಜಸ್ಟ್ ಅದು ಏನು ಫೈಲ್ ಇದೆಯಲ್ಲ, ಇನ್ಫಾರ್ಮೇಶನ್ ಇದೆಯಲ್ಲ, ಅದು ಬಂದ್ಬಿಟ್ಟು ಕರೆಕ್ಟ್ ಆಗಿರ್ಬೇಕು ಅಂತ. ಅಥೆಂಟಿಕೇಶನ್ ನಾವು ಆಲ್ರೆಡಿ ನೋಡಿದ್ವಿ. ವೆರಿಫೈಸ್ ದಟ್ ದ ಐಡೆಂಟಿಟಿ ಆಫ್ ದ ಸೆಂಡರ್ ಅಂಡ್ ರಿಸೀವರ್ ಟು ಎನ್ಶೂರ್ ದೇ ದೇ ಆರ್ ಹೂ ದೇ ಕ್ಲೇಮ್ ಟು. ಹಂಗಂದ್ರೆ ಅಥೆಂಟಿಕೇಶನ್ ಏನ್ ಹೇಳ್ತಿದೆ, ವೆರಿಫೈ ಮಾಡುತ್ತೆ ಐಡೆಂಟಿಟಿ ಆಫ್ ಸೆಂಡರ್ ಮತ್ತೆ ರಿಸೀವರ್ ಇಬ್ಬರದು ಐಡೆಂಟಿಟಿ ವೆರಿಫೈ ಮಾಡುತ್ತೆ. ಎನ್ಶೂರ್ ದೇ ಆರ್ ಹೂ ದೇ ಕ್ಲೇಮ್ ಅಂತ. ಹಂಗಂದ್ರೆ ಈಗ ಕ್ಲೇಮ್ ಮಾಡ್ತಿರ್ತಾರೆ, ಲೈಕ್ ಏನಂದ್ರೆ ಎಂಡ್ ಯೂಸರು, ಲಾಸ್ಟ್ ಯೂಸರ್, ಸೆಂಡರ್ ಮತ್ತೆ ರಿಸೀವರು ಇಬ್ರು ಏನಂತ ಕ್ಲೇಮ್ ಮಾಡ್ತಾರೆ, ನಾನೇ ಸೆಂಡರು ನಾನೇ ರಿಸೀವರ್ ಅಂತ ಕ್ಲೇಮ್ ಮಾಡ್ತಾ ಇದಾರೆ. ಓಕೆನಾ? ಅದು ಏನ್ ಮಾಡುತ್ತೆ, ಈ ಅಥೆಂಟಿಕೇಶನ್ ಅನ್ನೋದು ಅಥೆಂಟಿಕೇಶನ್ ಇದೆಲ್ಲ ಇದು ವೆರಿಫೈ ಮಾಡುತ್ತೆ. ಓಕೆ, ಇವ್ರು ಏನ್ ಹೇಳ್ತಿದಾರಲ್ಲ, ನಾನೇ ಎಂಡ್ ಯೂಸರ್ ಅಂತ ಏನ್ ಹೇಳ್ತಿದಾರಲ್ಲ, ಇವರು ಹೌದಾ ಆಕ್ಚುಲ್ ಎಂಡ್ ಯೂಸರ್ ಅಂತ ಹೇಳೋದು ಏನ್ ಮಾಡುತ್ತೆ, ವೆರಿಫೈ ಮಾಡುತ್ತೆ. ಈಗ ಈ ಎಂಡ್ ಯೂಸರ್ ಜಾಗದಾಗೆ ಇದು ಡಾಟಾ ಐತಲ್ಲ, ಲೈಕ್ ಆಲ್ಟರ್ ಮಾಡ್ಬೋದು ನಾವು, ಇದಕ್ಕಲ್ಲ ಇದಕ್ಕೆ ಹೋಗಂಗೂ ಮಾಡ್ಬೋದು. ಮಾಡಿ ಇಲ್ಲ ನಾನೇ ಎಂಡ್ ಯೂಸರ್ ಅಂತ ಹೇಳಿದ್ರೆ ಅದು ಚೆಕ್ ಮಾಡುತ್ತೆ, ಅಥೆಂಟಿಕೇಶನ್ ಚೆಕ್ ಮಾಡುತ್ತೆ, ಏನು ಇವನೇನ ಎಂಡ್ ಯೂಸರ್ ಅಂತೇಳಿ ಚೆಕ್ ಮಾಡುತ್ತೆ. ಅವ್ನ್ ಎಂಡ್ ಯೂಸರ್ ಆದ್ರೆ ಅವ್ನಿಗೆ ಡಾಟಾ ಏನಾಗುತ್ತೆ, ಮೆಸೇಜ್ ರೀಚ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದು ಬಂದ್ಬಿಟ್ಟು ಅಥೆಂಟಿಕೇಶನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದ್ರಾಗ ಏನಿದೆ ನೋಡಿ, ನಾನ್ ರೆಪ್ಯುಡೇಷನ್ ಅಂತ ಇದೆ. ಇನ್ಶೂರ್ ದಟ್ ಅ ಸೆಂಡರ್ ಕೆನಾಟ್ ಡಿನೇ ಸೆಂಡಿಂಗ್ ಅ ಮೆಸೇಜ್ ಒನ್ಸ್ ಹ್ಯಾಸ್ ಬಿನ್ ಸೆಂಡ್. ನೀವು ಇಮೇಲ್ ಅಲ್ಲಿ ನೋಡಿರ್ತೀರಾ, ಇಮೇಲ್ ಒಂದ್ಸಲ ಸೆಂಡ್ ಆದ್ರೆ ಅದನ್ನ ಅನ್ಸೆಂಡ್ ಮಾಡಕ್ ಬರಲ್ಲ, ಆಮೇಲೆ ಸೆಂಡ್ ಮಾಡಿದ್ಮೇಲೆ ಇಲ್ಲ ನಾ ಸೆಂಡ್ ಮಾಡಿಲ್ಲ ಅಂತ ಹೇಳಕ್ಕೂ ಬರಲ್ಲ. ಅದು ಇದು ವರ್ಕ್ ಆಗುತ್ತೆ ನಾನ್ ರೆಪ್ಯುಡೇಷನ್ ಅಂತ. ಇನ್ಶೂರ್ ದಟ್ ನೋಡಿ, ಸೆಂಡರ್ ಕೆನಾಟ್ ಡಿನೇ ಸೆಂಡಿಂಗ್ ಅ ಮೆಸೇಜ್ ಒನ್ಸ್ ಹ್ಯಾಸ್ ಬಿನ್ ಸೆಂಡ್. ಅಂದ್ರೆ ಒಂದ್ಸಲ ಸೆಂಡ್ ಮಾಡಿದ್ಮೇಲೆ ಅವ್ನು ಡಿನೇ ಮಾಡಕ್ ಬರಲ್ಲ, ಅದು ನಾನು ಸೆಂಡ್ ಮಾಡಿಲ್ಲ ಅಂತ. ಅಲ್ಲೇ ಆಲ್ರೆಡಿ ಸೆಂಡ್ ಆಗಿತ್ತೆ, ಅನ್ಸೆಂಡ್ ಮಾಡಕ್ ಬರೋದಿಲ್ಲ ಅದು. ನೀವು ನಾರ್ಮಲ್ SMS ಅಲ್ಲಿ ಒಂದ್ಸಲ ಸೆಂಡ್ ಮಾಡಿದ್ರೆ ಅನ್ಸೆಂಡ್ ಮಾಡಕ್ ಬರಲ್ಲ. ಅದು ಬಂದ್ಬಿಟ್ಟು 4th ಪಾಯಿಂಟ್. ಈಗ 4 ಪಾಯಿಂಟ್ಸ್ ನಾವು ನೋಡಿದೀವಿ ಕ್ರಿಪ್ಟೋಗ್ರಫಿಯಲ್ಲಿ ಏನೇನಿದೆ ಅಂತ. ನೆಕ್ಸ್ಟ್ ಹೋಗೋಣ ನೋಡಿ, ಹೈಲೈಟ್ ಮಾಡುವ. ಸಿಮೆಟ್ರಿಕ್ ಕೀ, ಅಸಿಮೆಟ್ರಿಕ್ ಕೀ, ಆಮೇಲೆ ಹ್ಯಾಶ್ ಫಂಕ್ಷನ್ಸ್ ಇದೆ. ಈಗ ಸಿಮೆಟ್ರಿಕ್ ಕೀಯಲ್ಲಿ ಏನಿದೆ ನೋಡೋಣ. ಸಿಮೆಟ್ರಿಕ್ ಕೀ ಒಳಗೆ ಕ್ರಿಪ್ಟೋಗ್ರಫಿ, ಸೀಕ್ರೆಟ್ ಕೀ ಕ್ರಿಪ್ಟೋಗ್ರಫಿ ಅಂತ. ಕ್ರಿಪ್ಟೋಗ್ರಫಿ, ಸೀಕ್ರೆಟ್ ಕೀ ಕ್ರಿಪ್ಟೋಗ್ರಫಿ ನೋಡಿ. ಬೋತ್ ದ ಸೆಂಡರ್ ಅಂಡ್ ರಿಸೀವರ್ ಯೂಸ್ ದ ಸೇಮ್ ಸೀಕ್ರೆಟ್ ಕೀ ಟು ಎನ್ಕ್ರಿಪ್ಟ್ ಅಂಡ್ ಡಿಕ್ರಿಪ್ಟ್ ಡಾಟಾ. ಎಕ್ಸಾಂಪಲ್ AES ಅಡ್ವಾನ್ಸ್ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್. ಲೈಕ್ ಈ ತರ ಸಪ್ರೇಟ್ ಕೀಸ್ ಇರುತ್ತೆ. ಓಕೆನಾ? ಇಲ್ಲಿ ಆ ಕೀ ವರ್ಕ್ ಆಗ್ತಿದೆ ನೋಡಿ, RSA ಅಂತ ಕೀ ಇದೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು AES ಕೀ ಅಂತ. ನಾವು ಪ್ರಾಕ್ಟಿಕಲ್ ಅಲ್ಲಿ ನೆಕ್ಸ್ಟ್ ನೋಡ್ತೀವಿ. ಓಕೆನಾ? ಸಪ್ರೇಟ್ ಕೀಸ್ಗಳು ಬರ್ತವೆ. ಈ ಎಕ್ಸಾಂಪಲ್ ಈಸಿಯಾಗಿ ಹೇಳ್ಬೇಕಂದ್ರೆ, ಫಸ್ಟ್ ಈ ಪ್ರಾಕ್ಟಿಕಲ್ಗಿಂತ ಮುಂಚೆನೆ ಒಂದ್ಸಲ ಶೋ ಮಾಡ್ತೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ಒಂದು ಲೆಟರ್ ಇದೆ ಎಗೆ ನಾನು ಕೆ ಬಿಡ್ಬೇಕು. ಓಕೆ, ಲೈಕ್ ಆಲ್ಫಾಬೆಟ್ಟೇ ತಗೊಳ್ಳೋಣ. ಓಕೆನಾ? ಎಗೆ ಕೆ ಬಿದ್ರೆ ಬಿಗೆ ಎಲ್ ಬಿಡ್ಬೇಕು. ಓಕೆನಾ? ಹಿಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಅದ್ರೊಳಗಡೆ ಕ್ಯಾಲ್ಕುಲೇಟ್ ಏನ್ ಬೇಡ, ಜಸ್ಟ್ ನಾವು ಅಷ್ಟು ನಂಬರ್ಸ್ ಆದ್ಮೇಲೆ ಬಿಡ್ಬೇಕು ಅಂತ. ಈಗ ಆಲ್ಫಾಬೆಟ್ ಇರುತ್ತಲ್ಲ, ABCDFGH ಲಾಸ್ಟ್ Z. ಈಗ ಎ ಆದ್ಮೇಲೆ ಎಗೆ ಇಲ್ಲ ಆದ್ಮೇಲೆ ಇಲ್ಲಿಂದ 10th ಕ್ಯಾರೆಕ್ಟರ್ ಯಾವ್ದು ಬರುತ್ತಲ್ಲ, ವರ್ಡ್ ಯಾವ್ದು ಬರುತ್ತಲ್ಲ ಅದು ತಗೋಬೇಕು. ಓಕೆನಾ? ಎ ಜಾಗದಾಗೆ ಇದು ರಿಪ್ಲೇಸ್ ಆಗ್ಬೇಕು, ಬಿ ಜಾಗದಾಗೆ ಅದ್ರ ನೆಕ್ಸ್ಟ್ ಲೆಟರ್ ಏನಿದೆ ಅದು ರಿಪ್ಲೇಸ್ ಆಗ್ಬೇಕು, ಅದ್ರ 10th ಯಾವ್ದು ಬರುತ್ತೆ ಅದು ರಿಪ್ಲೇಸ್ ಆಗ್ಬೇಕು. ಅದು ಬಂದ್ಬಿಟ್ಟು ಏನು, ಲೈಕ್ ಬೋತ್ ಸೆಂಡರ್ ಅಂಡ್ ರಿಸೀವರ್ ಯೂಸ್ ದ ಸೇಮ್ ಸೀಕ್ರೆಟ್ ಕೀ. ಓಕೆನಾ? ಇದು ಕೀ ಇದೆಲ್ಲ ಸೇಮ್ ಸೀಕ್ರೆಟ್ ಕೀ. ಹಂಗಂದ್ರೆ 10 ಅನ್ನೋ ವರ್ಡ್ ಇಂದ ಸೀಕ್ರೆಟ್ ಕೀ. ಹಂಗಂದ್ರೆ ಅವ್ನು 10 ಕೊಟ್ಟರಷ್ಟೇ ಅದು ಆ ವರ್ಡಿಗೆ ಇದು ಆಗುತ್ತೆ, ಏನದು ರೀಪ್ಲೇಸ್ ಆಗ್ಬಿಟ್ಟು ಅದು ಏನ್ ಮೆಸೇಜ್ ಇದೆಯಲ್ಲ ಶೋ ಆಗುತ್ತೆ. ಅದು ಬಂದ್ಬಿಟ್ಟು ಇದ್ರೊಳಗಡೆ ಬೋತ್ ಸೆಂಡರ್ ಅಂಡ್ ರಿಸೀವರ್ ಸೇಮ್ ಕೀ ಟು ಎನ್ಕ್ರಿಪ್ಟ್ ಮತ್ತೆ ಡಿಕ್ರಿಪ್ಟ್ ದ ಡಾಟಾ. ಈ ಕಡೆಯಿಂದ ಎ ದವನ್ ಏನಾರ ಸೆಂಡ್ ಮಾಡಿದ್ರೆ ಲಾಸ್ಟ್ ಬಿ ದವನಿಗೆ ಅವ್ನು ಸೇಮ್ ಕೀನ ಎಂಟ್ರಿ ಮಾಡ್ಬೇಕು 10. ಯಾರು ಬಿ ದವನು, ಲೈಕ್ ಬಿ ಪರ್ಸನ್ 10 ಎಂಟ್ರಿ ಮಾಡಿದ್ರೆ ಅವನಿಗೆ ಅದು ಒರಿಜಿನಲ್ ಮೆಸೇಜ್ ಕಾಣುತ್ತೆ. ಅವ್ನು ಯಾವ್ದಾರ ರ್ಯಾಂಡಮ್ ನಂಬರ್ ಹಾಕಿದ್ರೆ ಅವ್ನಿಗೆ ಮೆಸೇಜ್ ಕಾಣೋದಿಲ್ಲ. ಆಮೇಲೆ ಎ ದವನ್ ಅಷ್ಟೇ, ಬಿ ದವನ್ ಏನಾರ ಮೆಸೇಜ್ ಕಳ್ಸಿದ್ರೆ ಅದು ಎ ದವನ್ 10 ಅಂತಾನೆ ಹಾಕ್ಬೇಕು. ಹಂಗಂದ್ರೆ ಅವ್ರಿಬ್ರು ಮಧ್ಯಕ್ಕೆ ಅಷ್ಟೇ ಗೊತ್ತು ಯಾವ ನಂಬರ್ ಹಾಕಿದ್ರೆ ಅದು ನಂಬರ್ಗೆ ಎಕ್ಸಿಕ್ಯೂಟ್ ಆಗುತ್ತೆ, ಏನಂದ್ರೆ ಡಿಕ್ರಿಪ್ಟ್ ಆಗುತ್ತೆ ಅಂತ. ಅಸಿಮೆಟ್ರಿಕ್ ಒಳಗೆ ಏನಿದೆ, ಕ್ರಿಪ್ಟೋಗ್ರಫಿ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತ. ಯೂಸಸ್ ಅ ಪೇರ್ ಆಫ್ ಕೀಸ್, a public key used for encryption and a private key used for decryption. ಓಕೆನಾ? ಇದು ಅಂದ್ರೆ ಏನು, ಇದ್ರೊಳಗೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲೈಕ್ ಎಲ್ಲೋಯ್ತದು, ಸರಿ ಒಂದು ನಿಮಿಷ ತಾಳಿ. ಈಗ ಬಂದ್ಬಿಟ್ಟು ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಷ್ಟರೊಳಗೆ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ಯೂಸಸ್ ಅ ಪೇರ್ ಆಫ್ ಕೀ. ಒಂದು ಬಂದ್ಬಿಟ್ಟು ಪಬ್ಲಿಕ್ ಕೀ ಇದೆ, ಇನ್ನೊಂದು ಬಂದ್ಬಿಟ್ಟು ಪ್ರೈವೇಟ್ ಕೀ ಇದೆ. ಓಕೆನಾ. ಯೂಸ್ಡ್ ಫಾರ್ ಡಿಕ್ರಿಪ್ಷನ್. ಯಾವುದು ಪ್ರೈವೇಟ್ ಕೀ ಬಂದ್ಬಿಟ್ಟು ಡಿಕ್ರಿಪ್ಷನ್ ಯೂಸ್ ಆಗುತ್ತೆ, ಪಬ್ಲಿಕ್ ಕೀ ಬಂದ್ಬಿಟ್ಟು ಎನ್ಕ್ರಿಪ್ಷನ್ ಯೂಸ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ, ಈಗ ಎನ್ಕ್ರಿಪ್ಷನ್ ಮಾಡೋದಿದೆಯಲ್ಲ ಇದು ಬಂದ್ಬಿಟ್ಟು ಪಬ್ಲಿಕ್ ಅಂದ್ರೆ ನಿಮ್ಗೆ ಗೊತ್ತು, ಎಲ್ಲರೂ ನಾರ್ಮಲ್ ಏನಿದೆಯಲ್ಲ ಎಲ್ಲರಿಗೂ ಆಕ್ಸೆಸಿಬಲ್ ಇರೋದು ಪಬ್ಲಿಕ್. ಓಕೆನಾ. ಪ್ರೈವೇಟ್ ಅನ್ನೋದಂದ್ರೆ ನಿಮ್ಮೊಬ್ಬರಿಗೆ ಆಕ್ಸೆಸ್ ಇರುತ್ತೆ, ಅದಕ್ಕೆ ಬೇರೆ ಯಾರಿಗೂ ಗೊತ್ತಿರಲ್ಲ, ನಿಮ್ಮೊಬ್ಬರಿಗೆ ಗೊತ್ತಿರುತ್ತೆ. ಈಗ ಒಬ್ಬ ಪರ್ಸನ್ ಇದ್ದಾನೆ ಅಂದ್ರೆ ಆ ಪರ್ಸನ್ ಹತ್ರ ಒಂದು ಪಬ್ಲಿಕ್ ಕೀ ಒಂದು ಪ್ರೈವೇಟ್ ಕೀ ಎರಡು ಇದ್ದೇ ಇರುತ್ತೆ. ಓಕೆನಾ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಒಂದು ಪಬ್ಲಿಕ್, ನಿಮ್ಮ ಹತ್ರ ಒಂದು ಪಬ್ಲಿಕ್ ಕೀ ಇದೆ, ನನ್ನ ಹತ್ರ ಪಬ್ಲಿಕ್ ಕೀ ಮತ್ತೆ ಪ್ರೈವೇಟ್ ಕೀ ಇದೆ, ನಿಮ್ಮ ಹತ್ರ ಪಬ್ಲಿಕ್ ಕೀ ಮತ್ತೆ ಪ್ರೈವೇಟ್ ಕೀ ಇದೆ. ಓಕೆನಾ. ಪರ್ಸನ್ 1 ಆಮೇಲೆ ಪರ್ಸನ್ 2, ಇವ್ರಿಬ್ರ ಹತ್ರ ಏನಿದೆ, ಒಂದು ಪಬ್ಲಿಕ್ ಕೀ ಇದೆ ಆಮೇಲೆ ಒಂದು ಪ್ರೈವೇಟ್ ಕೀ ಇದೆ. ಇವನ ಹತ್ರ ಒಂದು ಪಬ್ಲಿಕ್ ಕೀ ಇದೆ, ಒಂದು ಪ್ರೈವೇಟ್ ಕೀ ಇದೆ. ಈಗ ಮೆಸೇಜ್ ಯಾರ್ಯಾರಿಗೆ ಸೆಂಡ್ ಮಾಡೋದು? ಈಗ ಇವನ ಹೆಸರು ನಾವೇನಂತ ತಗೊಳ್ಳೋಣ, ನಾನು ಅನಿ ಅಂತ ತಗೋತೀನಿ. ಓಕೆನಾ. ಇವನ ಹೆಸರು ಲೈಕ್ ಏನೋ ಒಂದು ತಗೊಳ್ಳೋಣ, ಬಾ ಅಂತ ತಗೊಳ್ಳೋಣ. ಓಕೆನಾ. ಈಗ ಬಂದ್ಬಿಟ್ಟು ನಾನು ಈ ಪರ್ಸನಿಗೆ, ಸೆಕೆಂಡ್ ಪರ್ಸನಿಗೆ ಏನ್ ಮಾಡ್ಬೇಕು, ಮೆಸೇಜ್ ಸೆಂಡ್ ಮಾಡ್ಬೇಕು. ಈಗ ನಾನು ಏನು ಮಾಡ್ತೀನಿ, ಪಬ್ಲಿಕ್ ಕೀ ಅಂದ್ರೆ ಅದೆಲ್ಲರಿಗೂ ನಾರ್ಮಲ್ ಕೀನ, ಪ್ರೈವೇಟ್ ಕೀ ಯಾರಿಗೂ ಶೇರ್ ಮಾಡೋದಿಲ್ಲ. ಓಕೆನಾ. ಪಬ್ಲಿಕ್ ಕೀ ಅಷ್ಟೇ, ಅದು ಬಿಟ್ಟು ಎನ್ಕ್ರಿಪ್ಷನ್ ಯೂಸ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯೂಸ್ಡ್ ಫಾರ್ ಎನ್ಕ್ರಿಪ್ಷನ್ ಪಬ್ಲಿಕ್ ಕೀ, ಡಿಕ್ರಿಪ್ಷನ್ ಮಾಡಕ್ಕೆ ಯಾರಿಗೂ ಕೊಡಬಾರ್ದ್ರಿ. ಈಗ ಬಂದ್ಬಿಟ್ಟು ಎನ್ಕ್ರಿಪ್ಷನ್ ಕೀ, ಈಗ ಇವಂದೇನು ಇದು ಎನ್ಕ್ರಿಪ್ಷನ್ ಪಬ್ಲಿಕ್ ಕೀ ಇದೆಲ್ಲ, 2 ಹತ್ರ ಇರೋದು, ಅದು ನಾನು ಇಸ್ಕೊಂತೀನಿ. ಓಕೆನಾ. ಏನು ಇದು ಈ ಪಬ್ಲಿಕ್ ಕೀ, ಇದು ಪಬ್ಲಿಕ್ ಕೀ. ಓಕೆನಾ. ಈ ಪಬ್ಲಿಕ್ ಕೀನ ನಾನು ಇಸ್ಕೊಂಡ್ಬಿಟ್ಟು ಏನ್ ಮಾಡ್ತೀನಿ, ಎನ್ಕ್ರಿಪ್ಟ್ ಮಾಡ್ತೀನಿ. ಎನ್ಕ್ರಿಪ್ಟ್ ಮಾಡಿದ್ದೆ ಮೆಸೇಜ್, ಇದ್ರೊಳಗಡೆ ಮೆಸೇಜ್ ಇದೆ. ಈಗ ಈ ಮೆಸೇಜ್ ಅನ್ನು ನಾನು ಯಾರಿಗೆ ಡೆಲಿವರ್ ಮಾಡ್ತೀನಿ, 2ಗೆ, ನಂಬರ್ 2 ಬಿ ಅಂತ ಇದೆಲ್ಲ ಅವನಿಗೆ ನಾನು ಡೆಲಿವರ್ ಮಾಡಿದ್ದೆ ಮೆಸೇಜ್. ಈಗ ಡೆಲಿವರಿ ಮಾಡಿದೆ, ಯಾರ್ ಕೀ ಇಸ್ಕೊಂಡು ಡೆಲಿವರಿ ಮಾಡಿದ್ದೆ ಹೇಳಿ? ನಾನು ಯಾರ್ದು ಪಬ್ಲಿಕ್ ಕೀ ಇಸ್ಕೊಂಡ್ಬಿಟ್ಟು ಎನ್ಕ್ರಿಪ್ಟ್ ಮಾಡಿದೆ, ನಂಬರ್ 2ದು ಪಬ್ಲಿಕ್ ಕೀ ಇಸ್ಕೊಂಡ್ಬಿಟ್ಟು ನಾನು ಏನ್ ಮಾಡಿದೆ, ಲೈಕ್ ಎನ್ಕ್ರಿಪ್ಟ್ ಮಾಡಿದ್ದೆ ಮೆಸೇಜ್. ಈಗ ಇವಂದ ಏನ್ ಪ್ರೈವೇಟ್ ಕೀ ಇದೆಯಲ್ಲ ಇದನ್ನ ಯೂಸ್ ಮಾಡ್ತಾನೆ, ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಅದು ಎನ್ಕ್ರಿಪ್ಟೆಡ್ ಮೆಸೇಜ್ ಏನ್ ಮಾಡ್ತಾನೆ, ಡಿಕ್ರಿಪ್ಟ್ ಮಾಡ್ತಾನೆ. ಓಕೆನಾ. ಈಗ ಏನಾಯ್ತು ಆನ್ಸರು, ಅಲ್ಲಿ ಏನ್ ನಾನು ಸೆಂಡ್ ಮಾಡಿದ್ನಲ್ಲ, ಸೀಕ್ರೆಟ್ ವರ್ಡ್ ಏನ್ ಸೆಂಡ್ ಮಾಡಿದ್ನಲ್ಲ ಅದನ್ನ ಏನಾಗುತ್ತೆ, ಇಲ್ಲಿ ವಿಸಿಬಲ್ ಆಗುತ್ತೆ. ಈಗ ಸ್ಟಾರ್ ಅಂತ ಬರ್ದಿದೆ ಅನ್ಕೊಳ್ಳಿ, ಇದ್ರೊಳಗೆ ಎಲ್ಲೂ ಕಂಡಿಲ್ಲ. ಯಾಕೆ, ನಾನು ಪಬ್ಲಿಕ್ ಅವ್ನ್ ಹಿಡ್ಕೊಂಡು ಒಂದ್ರಾಗೆ ಜನರೇಟ್ ಮಾಡಿದ್ದೆ. ಆಮೇಲೆ ಅವ್ನು ಸೆಕೆಂಡಿಗೆ ಬಂದ್ಮೇಲೆ ಆಯ್ತು, ಸೆಕೆಂಡ್ ಅವನ ಹತ್ರ ಲೈಕ್ ಬಿ ಅವನ ಹತ್ರ ಏನಾಯ್ತು, ಅವ್ನ್ ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ಅದೇ ಸೇಮ್ ಮ್ಯಾಚ್ ಆಗ್ಬೇಕು ಅದು. ಈಗ ಈ ಪಿ ಇದೆಲ್ಲ ಇದು ಬಂದ್ಬಿಟ್ಟು ಎನ್ಕ್ರಿಪ್ಷನ್, ಇದು ಡಿಕ್ರಿಪ್ಷನ್, ಇವೆರಡು ಮ್ಯಾಚ್ ಆಗ್ಬೇಕು. ಯಾಕಂದ್ರೆ ಇದು ಸೇಮ್ ಪರ್ಸನ್ ಇಂದ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ ಕೀ, ಇದು ಸೇಮ್ ಪರ್ಸನ್ ಇಂದ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಕೀ. ಈಗ ಸೆಕೆಂಡ್ ಪರ್ಸನ್ ಏನಾರ ನನಗೆ ಮೆಸೇಜ್ ಕಳ್ಸ್ಬೇಕಂದ್ರೆ ನನ್ನ ಪಬ್ಲಿಕ್ ಕೀ ಅವನ ಹತ್ರ ಇರುತ್ತೆ, ಅದ್ ನನಗಷ್ಟೇ ಅವ್ನು ಏನ್ ಮಾಡ್ತಾನೆ, ನಂದು ಪಬ್ಲಿಕ್ ಕೀ ಯೂಸ್ ಮಾಡ್ಕೊಂಡು ನನಗೆ ಎನ್ಕ್ರಿಪ್ಟ್ ಮಾಡಿ ನನಗೆ ಸೆಂಡ್ ಮಾಡ್ತಾನೆ ಮೆಸೇಜು. ನನ್ನ ಪ್ರೈವೇಟ್ ಕೀಯಿಂದ ನಾನು ಡಿಕ್ರಿಪ್ಟ್ ಮಾಡಿದ್ರೆ ಅದು ಡಿಕ್ರಿಪ್ಟ್ ಆಗುತ್ತೆ, ಬೇರೆಯವ್ರ ಮೆಸೇಜ್ ಬಂದ್ರೆ ನನಗೆ ಕಾಣೋದಿಲ್ಲ. ಯಾಕಂದ್ರೆ ಅದು ವೆರಿಫೈ ಮಾಡುತ್ತೆ, ಏನು ಲೈಕ್ ಮೆಸೇಜ್ನ ಎನ್ಕ್ರಿಪ್ಟೆಡ್ ಇರೋದು ವೆರಿಫೈ ಮಾಡುತ್ತೆ, ನನ್ನ ಮ್ಯಾಚ್ ಆಗುತ್ತಾ ಇಲ್ಲ ನನ್ನ ಪ್ರೈವೇಟ್ ಕೀಗೆ ಅಂತ. ಮ್ಯಾಚ್ ಆದ್ರೆ ಡಿಕ್ರಿಪ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು ಅಸಿಮೆಟ್ರಿಕ್. ಮೇಲ್ಗಡೆ ಏನಿತ್ತು ಹೇಳಿ, ಮೇಲ್ಗಡೆ ನಾನು ಎಕ್ಸಾಂಪಲ್ ಕೊಟ್ಟನ, ಸೇಮ್ ಲೈಕ್ 10 ಅಂತ ಇದೆಲ್ಲ 10 ಹಾಕ್ಬಿಟ್ರೆ ಆಗ್ತಿತ್ತು. ಅದು ಬಂದ್ಬಿಟ್ಟು ಸಿಮೆಟ್ರಿಕ್, ಇದು ಅಸಿಮೆಟ್ರಿಕ್. ಓಕೆನಾ. ನೆಕ್ಸ್ಟ್ ಅಲ್ಲಿ ಏನಿದೆ, ಓಕೆ ನೆಕ್ಸ್ಟ್ ನೋಡಿ, ಆಶ್ ಫಂಕ್ಷನ್ಸ್ ಅಂತ ಇದೆ. and these are used to generate a fixed length value called a hash or digest from input data or of any length. Hash functions are one-way operation, meaning they cannot be reversed ಅಂತ. ಎಕ್ಸಾಂಪಲ್ MD5 SH256. ಈಗ ನಾನು ಇಲ್ಲೊಂದು ನಂಬರ್ ಬರ್ದಿದ್ದೆ ನಿಮ್ಗೆ ಅವಾಗಲೇ, ಇಲ್ಲಿ ನಂಬರ್ ಬರ್ತಿದ್ದೀನಲ್ಲ, ಇದು ಏನು ನಂಬರ್ ಬರ್ದಿದ್ದಲ್ಲ, ಇದು ಬಂದ್ಬಿಟ್ಟು MD5. ಓಕೆ, ಇದು ಬಂದ್ಬಿಟ್ಟು MD5. ಓಕೆ, MD5 ಹ್ಯಾಶ್. ಹಂಗಂದ್ರೆ ಇದು ಏನಿದೆ ಅಲ್ಲ ನಮ್ಮ ಲೈಕ್ ಅನ್ನೋದು, ಇದು ಒಂದೇ ಇದಕ್ಕೆ ಎನ್ಕ್ರಿಪ್ಟ್ ಆಗುತ್ತೆ, ಇದು ರಿವರ್ಸ್ ಮಾಡೋದು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. ಅದು ಇಲ್ಲಿ ಆಶಸ್ ಅಂತ ಕರೀತಾರೆ. ಈಗ ಆಶಸ್ ಒಳಗಡೆ, ಈಗ ಆಶಸ್ ಎಲ್ಲ ಕ್ರ್ಯಾಕ್ ಆಗ್ತೈತಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಆಶಸ್ ಒಳಗಡೆ ರ್ಯಾಂಡಮ್ ಈ ಸಾಲ್ಟ್ ಅಂತ ಬರುತ್ತೆ, ಸಾಲ್ಟ್ಸ್ ಅಂತ ಕರೀತಾರೆ ಆಶಸ್ ಒಳಗೆ. ಈಗ ಏನಲ್ಲಿ 743#01#4#2 ಅಂತ ಹಿಂಗಾಗುತ್ತೆ. ಇದು ಏನಿದೆ ಇದು ಬಂದ್ಬಿಟ್ಟು ಸಾಲ್ಟ್. ಹಂಗಂದ್ರೆ ಮಧ್ಯಕ್ಕೆ ಸ್ವಲ್ಪ ರ್ಯಾಂಡಮ್ ಕ್ಯಾರೆಕ್ಟರ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡುತ್ತೆ. ಅದನ್ನ ಏನಾಗುತ್ತೆ, ಆ್ಯಡ್ ಮಾಡಿರ್ತಾರಲ್ಲ, ಅದು ಬರೀ ಪರ್ಟಿಕ್ಯುಲರ್ ಇನ್ಸ್ಟಾಗ್ರಾಮಿಗೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದೀರ, ಪಾಸ್ವರ್ಡ್ ಏನಾಗುತ್ತೆ ಹ್ಯಾಶ್ ಪ್ಲಸ್ ಸಾಲ್ಟ್ ಆ್ಯಡ್ ಆಗುತ್ತೆ. ಸಾಲ್ಟ್ ಆ್ಯಡ್ ಆದಾಗ ಏನಂತಾರೆ, ಲೈಕ್ ಅದನ್ನ ಸಪ್ರೇಟ್ ಮಾಡೋದು ಅದು ಇನ್ಸ್ಟಾಗ್ರಾಮಿಗೆ ಅಷ್ಟೇ ಗೊತ್ತಿರುತ್ತೆ. ಏನು ಆಲ್ಗೋರಿದಮ್ ಮತ್ತೆ ಕೀ ಇರುತ್ತಲ್ಲ, ಅದು ಇನ್ಸ್ಟಾಗ್ರಾಮ್ಗೆ ಅಷ್ಟೇ ಗೊತ್ತಿರುತ್ತೆ ಯಾಕೆ ಕೀ ಹಾಕಿದ್ದೀನಿ ಅಂತ. ಅದನ್ನಷ್ಟೇ ಲೈಕ್ ನೀವು ನೆಕ್ಸ್ಟ್ ಟೈಮ್ ಎಂಟ್ರಿ ಮಾಡಿದಾಗ ಅದಷ್ಟೇ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸಾಲ್ಟ್ ರಿಮೂವ್ ಮಾಡಿಬಿಟ್ಟು ಅದನ್ನ ವೆರಿಫೈ, ಏನದು ಇಂಟಿಗ್ರಿಟಿ, ನಿಮ್ಮ ಪಾಸ್ವರ್ಡ್ ಚೆಕ್ ಮಾಡುತ್ತೆ, ಚೆಕ್ ಮಾಡಿಬಿಟ್ಟು ಎಂಟ್ರಿ ಕೊಡುತ್ತೆ. ಅದು ಬಂದ್ಬಿಟ್ಟು ಸಾಲ್ಟ್ ವರ್ಕ್ ಮಾಡುತ್ತೆ.
ಇದ್ರೊಳಗಡೆ ಎನ್ಕ್ರಿಪ್ಷನ್ ಕ್ರಿಪ್ಟೋಗ್ರಫಿ ಓಕೆನಾ. ನೆಕ್ಸ್ಟ್ ನಾವು ಸ್ಟಿಗ್ನೋಗ್ರಫಿ ನೋಡೋಣ. ಸ್ಟಿಗ್ನೋಗ್ರಫಿ ನೋಡಿ, ಇಮೇಜ್ ಏನಿದೆ ಇಲ್ಲಿ, ಈ ಇಮೇಜ್ ಕ್ಯಾಟ್ ಇದೆ ಓಕೆನಾ. ಈ ಕ್ಯಾಟ್ ಇಮೇಜ್ ಮತ್ತೆ ಈ ಕ್ಯಾಟ್ ಇಮೇಜ್ ಎರಡೂ ಸೇಮ್ ಇದೆ, ಆದ್ರೆ ಇದ್ರ ಬಿಹೈಂಡ್ ಏನಿದೆಲ್ಲ ಅಲ್ಲಿ ಮೆಸೇಜ್ ಇದೆ, ಹಾಯ್ ಹೌ ಆರ್ ಯು ಓಕೆ ಡ್ಯಾಶ್ ಡ್ಯಾಶ್ ಓಕೆನಾ. ಇದ್ರ ಹಿಂದ್ಗಡೆ ಮೆಸೇಜ್ ಹಿಂದ್ಗಡೆ ಏನಿದೆ ಪರ್ಟಿಕ್ಯುಲರ್ ಮೆಸೇಜ್ ಹೈಡ್ ಆಗಿದೆ, ಆದ್ರೆ ಮೇಲ್ಗಡೆಯಿಂದ ನೋಡೋದಕ್ಕೆ ಎರಡು ಸೇಮ್ ಕಾಣ್ತಾ ಇದೆ. ಇದು ಒಂದೇನ್ ಮಾಡೋಣ, ಪ್ರಾಕ್ಟಿಕಲ್ ಮಾಡ್ಬಿಟ್ಟು ನೋಡೋಣ ಇಮೇಜ್ ಇಂದು. ಆಮೇಲೆ ಇದ್ರಾಗೂ ಒಂದಿಷ್ಟು ಬರ್ತವೆ ಸ್ಟೆಗ್ನೋಗ್ರಫಿಯಲ್ಲಿ. ಏನ್ ಬರುತ್ತೆ ಈಗ, ಲೈಕ್ ಒಬ್ಬೊಬ್ರು ಪ್ರೈವೇಟ್ ಫೋಟೋಸ್ ಲೈಕ್ ಇಮೇಜಸ್ ಏನ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ ರೆಡಿ ಮಾಡಿರ್ತಾರೆ. ಆ ಸೇಮ್ ಅಪ್ಲಿಕೇಶನ್ ಒಳಗಡೆನೆ ಎ ಮತ್ತೆ ಬಿ ಪರ್ಸನ್ ಇಬ್ಬರ ಹತ್ರ ಸೇಮ್ ಅಪ್ಲಿಕೇಶನ್ ಇರುತ್ತೆ. ಹಂಗಂದ್ರೆ ಅದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಇವ್ರು ಎನ್ಕ್ರಿಪ್ಟ್ ಡಿಕ್ರಿಪ್ಟ್ ಮಾಡಬೇಕು. ಬೇರೆ ಅದ್ರ ಮಧ್ಯಕ್ಕೆ ತಗೊಂಬಂದು ಡಿಕ್ರಿಪ್ಟ್ ಮಾಡ್ತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ, ಅದು ಪ್ರೈವೇಟ್ ಮೆಸೇಜಸ್ ಒಳಗಡೆ ಯೂಸ್ ಮಾಡ್ತಾರೆ. ನಾವು ಜಸ್ಟ್ ರೀಡ್ ಔಟ್ ಮಾಡೋಣ ಏನೇನಿದೆ ಅಂತ. ಜಸ್ಟ್ ಮೇನ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಿ ರೀಡ್ ಔಟ್ ಮಾಡ್ತಾ ಹೋಗೋಣ. ನೋಡಿ, ಸ್ಟೆಗ್ನೋಗ್ರಫಿ, ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಕನ್ಸೀಲಿಂಗ್ ಅ ಸೀಕ್ರೆಟ್ ಮೆಸೇಜ್ ವಿತ್ ಇನ್ ಅ ನಾನ್ ಸೀಕ್ರೆಟ್ ಮೀಡಿಯಂ ಅಂತ ಇದೆ. ಹಂಗಂತ ಕನ್ಸೀಲ್ ಅಂದ್ರೆ ಏನು, ಮುಚ್ಚಾಕೋದು ಓಕೆನಾ, ಯಾರಿಗೂ ಗೊತ್ತಾಗಲ್ದಂಗೆ ಮುಚ್ಚಾಕೋದು ಕನ್ಸೀಲಿಂಗ್ ಅಂತಾರೆ. ಕನ್ಸೀಲಿಂಗ್ ಏನು, ಸೀಕ್ರೆಟ್ ಮೆಸೇಜ್ ಯಾರಿಗೂ ಗೊತ್ತಾಗಬಾರ್ದು. ಕ್ರಿಪ್ಟೋಗ್ರಫಿಯಲ್ಲಿ ಹೆಂಗ್ ಮುಚ್ಚಾಕಿದ್ವಿಲ್ಲ, ಕ್ರಿಪ್ಟೋಗ್ರಫಿಯಲ್ಲಿ ಲೈಕ್ ವರ್ಡ್ ಆಗಿ ಕನ್ವರ್ಟ್ ಆಗ್ತಿತ್ತು, ಇದ್ರೊಳಗೆ ಅದನ್ನು ಕಾಣಂಗಿಲ್ಲ, ಪೂರಾ ಮುಚ್ಚಾಕ್ದಂಗೆ. ನೋಡಿ, ಇಮೇಜ್ ನಾರ್ಮಲ್ ಯಾರಿಗೂ ಒಂದು ಫೋಟೋ ಕಳಿಸ್ತೀರಾ ನೀವು ಎದ್ರೊಳಗೆ ವಾಟ್ಸಪ್ ಅಲ್ಲಿ, ಯಾಕೆ ಒಬ್ರು ಯಾರೋ ಫೋಟೋ ಕಳಿಸಿದಾರೆ ಅಂತ ಅನ್ಕೊಂತೀವಿ. ಆದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಅಷ್ಟೇ ಗೊತ್ತಿರುತ್ತೆ. ಯಾವಾಗ ಗೊತ್ತಾಗುತ್ತೆ, ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಲ್ಲಿ ಹಾಕ್ಬಿಟ್ಟು ಅವನು ಡಿಕ್ರಿಪ್ಟ್ ಮಾಡಿದ್ರೆ ಅದು ಹಿಂದ್ಗಡೆ ಇರೋ ಮೆಸೇಜ್ ಅವರಿಗೆ ಶೋ ಆಗುತ್ತೆ. ಅದು ಫುಲ್ ಕನ್ಸೀಲ್ ಆಯ್ತು ಮೆಸೇಜ್, ಯಾರಿಗೂ ಗೊತ್ತಾಗ್ಲಿಲ್ಲ. ಈಗ ಸೀಕ್ರೆಟ್ ಕೀ ವಿತ್ ಇನ್ ನಾನ್ ಸೀಕ್ರೆಟ್ ಮೀಡಿಯಂ ಅಂತ ಇದೆ ಓಕೆನಾ. ನೋಡಿ, ಯಾವ್ದ್ರ ಒಳಗಡೆ ಬರುತ್ತೆ ಅದು, ಚೇಂಜ್ ಆಗ್ರಿ, ಯಾವ್ದಾದ್ರು ಬರುತ್ತೆ ಲೈಕ್ ಇಮೇಜು, ಆಡಿಯೋ, ವಿಡಿಯೋ. ಇಮೇಜಸ್ ಅಲ್ಲಿ ಹಾಕ್ಬೋದು, ಆಡಿಯೋ ಒಳಗೆ ಹಾಕ್ಬೋದು, ಮತ್ತೆ ವಿಡಿಯೋದಲ್ಲಿ ಹಾಕ್ಬೋದು. ಸೊ ದಟ್ ದ ಪ್ರೆಸೆನ್ಸ್ ಆಫ್ ದ ಮೆಸೇಜ್ ಈಸ್ ಹಿಡನ್ ಇನ್ ಪ್ಲೇನ್ ಸೈಟ್. ನೋಡಿ, ಅವ್ರ ಕಣ್ಣು ಮುಂದೆ ಇರುತ್ತೆ, ಆದ್ರೆ ಗೊತ್ತಾಗಲ್ಲ ಅದ್ರ ಒಳಗಡೆ ಮೆಸೇಜ್ ಇದೆ ಅಂತೇಳಿ. ಈಗ ಯಾರಿಗಾರ ನಿಮ್ ಫೋನ್ ಕಳ್ತನ ಆಯ್ತಪ್ಪ, ಅದ್ರೊಳಗೆ ಬಹಳ ಇನ್ಫಾರ್ಮೇಶನ್ ಇದೆ, ಟಾಪ್ ಸೀಕ್ರೆಟ್ ಓಕೆನಾ. ಅವ್ರು ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ ಅದ್ರೊಳಗಡೆ ಏನೇನ್ ಮೆಸೇಜಸ್ ಇದೆ ಅಂತ. ಅದ್ರೊಳಗೆ ಸಿಗಂಗಿಲ್ಲ, ಅವ್ರ ಕಣ್ ಮುಂದೆ ಇದೆ. ನೋಡಿ, ಇಲ್ಲಿ ಬೆಕ್ಕಿನ ಫೋಟೋ ಕಣ್ ಮುಂದೆನೆ ಇದೆ, ಆದ್ರೆ ಈ ಫೋಟೋ ಒಳಗಡೆನೆ ಮೆಸೇಜ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಇದು ಬಂದ್ಬಿಟ್ಟು ಕನ್ಸೀಲು, ಫುಲ್ ಕನ್ಸೀಲ್ ಆಯ್ತು, ಅವ್ರ ಕಣ್ ಮುಂದೆನೆ ಇದೆ. ಏನ್ ಹೇಳಿ, ನೋಡಿ ಅವ್ರ ಕಣ್ ಮುಂದೆನೆ ಇದೆ, ಆದ್ರೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಮೆಸೇಜ್ ಹಿಡನ್ ಆಗಿದೆ ಅನ್ನೋದು. ಈಗ ಅನ್ಲೈಕ್ ಕ್ರಿಪ್ಟೋಗ್ರಫಿ ವಿಚ್ ಮೇಕ್ಸ್ ಡಾಟಾ unreadable to unauthorized users, ಸ್ಟೆಗ್ನೋಗ್ರಫಿ hides the existence of message itself. ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ಕ್ರಿಪ್ಟೋಗ್ರಫಿ ಏನ್ ಮಾಡ್ತೈತೆ, ಅನ್ರೀಡೇಬಲ್. ಈಗ ಆಥರೈಸೇಷನ್ ಯಾರಿಗಿಲ್ಲಲ್ಲ ಅವ್ರಿಗೆ ಏನದು ಓದಕ್ಕೆ ಬರೋದಿಲ್ಲ. ಈಗ ಒಂದ್ ನಂಬರ್ ಇಲ್ಲಿ ಹೇಳಿದ್ನಲ್ಲ ನಾನು, ಈಗ ಪ್ರೈವೇಟ್ ಕೀ ಮತ್ತೆ ಪಬ್ಲಿಕ್ ಕೀ ಅಂತ ಇದೆ. ಆ ಪರ್ಸನ್ ಹತ್ರ ಈಗ ಥರ್ಡ್ ಪರ್ಸನ್ ಇಲ್ಲ, ಯಾವನೋ ಮೂರನೇದವ್ನು ಬಂದ ಓಕೆನಾ, ಥರ್ಡ್ ಪರ್ಸನ್ ಬಂದಿದ್ದಾನೆ. ಈಗ ಇವನಿಗೆ ಸೆಂಡ್ ಆಗೋದು ಏನ್ ಮಾಡಿದೆ, ಮಧ್ಯಕ್ಕಿಂದ ಇದನ್ನ ಸ್ಟೀಲ್ ಮಾಡಿದ ಮೆಸೇಜ್, ಅಥವಾ ಎನ್ಕ್ರಿಪ್ಷನ್ ಡಾಟಾ ಸ್ಟೀಲ್ ಮಾಡಿದ. ಇವನಿಗೆ ಗೊತ್ತಾಗೋದಿಲ್ಲ ಇದು ಎನ್ಕ್ರಿಪ್ಷನ್ ಯಾರ್ದು, ಯಾರಿಗೆ ಸೆಂಡ್ ಆಗ್ತಾ ಇತ್ತು, ಅಥವಾ ಗೊತ್ತಿತ್ತಪ್ಪ ಇವನಿಗೆ ಪ್ರೈವೇಟ್ ಕೀ ಪಬ್ಲಿಕ್ ಕೀ ಇವನಿಗೆ ಸಿಕ್ತು, ಇವಂದೇ ಸೆಕೆಂಡ್ ಮೆಸೇಜ್ ಅಂತ. ಆದ್ರೆ ಇವ್ನಿಗೆ ಗೊತ್ತೇ ಇರೋದಲ್ಲ ಅದ್ರೊಳಗಡೆ ಏನ್ ಬರ್ದಿದ್ದಾರೆ ಅಂತ, ಗೊತ್ತಾಗಂಗಿಲ್ಲ. ಹಂಗಂದ್ರೆ ಅಲ್ಲಿ ಲೈಕ್ ರ್ಯಾಂಡಮ್ ನಂಬರ್ ಕಾಣುತ್ತೆ, ಇದು ಹೇಳ್ತಾ ಇದೆಲ್ಲ ಡಾಟಾ ಅನ್ರೀಡೇಬಲ್ ಅಂದ್ರೆ ಮುಂದ್ಗಡೆ ಇದೆ ಅವ್ರ ಹತ್ರ, ಆದ್ರೆ ಓದಕ್ ಬರಂಗಿಲ್ಲ. ಲೈಕ್ ಏಷ್ಯಂಟ್ ಲ್ಯಾಂಗ್ವೇಜ್ ಯಾವ್ದೋ ನಿಮಗೆ ಗೊತ್ತಿಲ್ಲ, ಒಂದು ಹಳೇ ಲ್ಯಾಂಗ್ವೇಜ್ ಇದೆ, ಅದು ನಿಮ್ ಮುಂದೆ ಇಟ್ರೆ ಈಗ ನಿಮ್ಗೆ ಓದಕ್ ಬರುತ್ತಾ. ಈಗ ನಾನು ಯಾವ್ದಾರ ಅರೇಬಿಕ್ ಭಾಷೆ ಬರಲ್ಲ ನನಗೆ, ನಾನು ನಿಮ್ಗೆ ತಗೊಂಬಂದು ತಗೊಳಪ್ಪ ಮುಂದಿದೆ ಓದು ಅಂತ ಅಂದ್ರೆ ಬರಲ್ಲ. ಅದು ಯಾವಾಗ ಬರುತ್ತೆ, ಪರ್ಟಿಕ್ಯುಲರ್ 1%, 2%, ಸೆಕೆಂಡ್ ಪರ್ಸನ್ ಯಾರಿಗೆ ಬರ್ದಿದಾರಲ್ಲ ಅವ್ರಿಬ್ರಿಗೆ ಗೊತ್ತು ಏನ್ ಬರ್ದಿದ್ದಾರೆ ಅಂತ. ನಾನು ಮೂರನೇದವನಿಗೆ ಬಂದು ಈಗ ಅದು ಏನಿದೆ ಅಂತ ಓದಕ್ ಹೋದ್ರೆ ಗೊತ್ತಾಗಲ್ಲ. ಆ ತರ ಲ್ಯಾಂಗ್ವೇಜಿಗೆ ಏನಂತಾರೆ, ಕ್ರಿಪ್ಟೋಗ್ರಫಿ ಅಂತಾರೆ. ಆದ್ರೆ ಸ್ಟೆಗ್ನೋಗ್ರಫಿ ಏನ್ ಮಾಡ್ತಾ ಇದೆ, ಹೈಡ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಮೆಸೇಜ್ ಇಟ್ಸೆಲ್ಫ್. ಹಂಗಂದ್ರೆ ಮೆಸೇಜೇ ಹೈಡ್ ಮಾಡ್ತಾ ಇದೆ, ಹಂಗಂದ್ರೆ ಕಣ್ಣಿಗೆ ಕಾಣೋದಿಲ್ಲ ಅದು. ಹಿಂಗೆ ಸೆಂಡ್ ಮಾಡ್ದವನಿಗೆ ಅಷ್ಟೇ ಗೊತ್ತು ಹೈಡ್ ಮಾಡಿದೀನಿ ಅಂತ, ರಿಸೀವ್ ಆದವನಿಗೆ ಅಂಟಿಲ್ ಅವನು ಅದು ಪರ್ಟಿಕ್ಯುಲರ್ ಇದ್ರೊಳಗೆ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಹಾಕಿ ಡಿಕ್ರಿಪ್ಟ್ ಮಾಡೋ ತನಕ ನಿಂಗೆ ಗೊತ್ತಾಗೋದಿಲ್ಲ ಅದ್ರೊಳಗೆ ಇದೆ ಅಂತ. ಆಮೇಲೆ ಮೂರನೇದವ್ನು ಬಂದು ಅದನ್ನ ನೋಡಿದ್ರೆ ಓಕೆ ನಾರ್ಮಲ್ ಫೋಟೋ ಅಂತ ಬಿಸಾಕಿ ಹೋಗ್ಬಿಡ್ತಾನೆ ಓಕೆನಾ. ಇದು ಏನ್ ಮಾಡುತ್ತೆ, ಮೆಸೇಜ್ನೇ ಹೈಡ್ ಮಾಡ್ಬಿಡುತ್ತೆ ಕಂಪ್ಲೀಟ್ ಆಗಿ. ನೋಡಿ ಏನ್ ಹೇಳ್ತಾ ಇದಾರೆ, ದ goal is to ensure that only the intended recipient know there is a message and no one else can detect or recognize it. ಹಂಗಂದ್ರೆ ಇದ್ರದ್ದು ಇಂಟೆನ್ಷನ್ ಏನು, ಇದು ಕಳ್ಸೋದ್ರದ್ದು ಇಂಟೆನ್ಷನ್ ಏನು, ಇಂಟೆಂಡೆಡ್ ಯಾರು ರಿಸಿಪ್ಟೆಂಟ್, ಯಾರು ರಿಸೀವ್ ಮಾಡಿರ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತಾಗಬೇಕು ಮೆಸೇಜ್ ಏನು ಅಂತ. ಅದು ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಆಗಬಾರ್ದು ಅದ್ರೊಳಗಡೆ ಏನಿದೆ ಅಂತ. ಅದ್ರದ್ದು ಇಂಟೆನ್ಷನ್ ಬಂದ್ಬಿಟ್ಟು ಇದೆ ಗೋಲ್ ಓಕೆನಾ. ಗೋಲ್ ಬಂದ್ಬಿಟ್ಟು ಏನು, ಸ್ಟೆಗ್ನೋಗ್ರಫಿದು ಯಾರಿಗೆ ಸೆಂಡ್ ಮಾಡಿದೀವಿ ಅವ್ರಿಗೆ ಅಷ್ಟೇ ಗೊತ್ತಾಗಬೇಕು ಅದ್ರೊಳಗೆ ಏನಿದೆ ಅಂತ, ಬೇರೆ ಯಾರಿಗೂ ಗೊತ್ತಾಗಬಾರ್ದು.
ಸೆಂಡ್ ಮಾಡಿ ಅಂತ ಗೊತ್ತಾಗಬಾರ್ದು, ರಿಸೀವ್ ಆಗೈತೆ ಅಂತ ಗೊತ್ತಾಗಬಾರ್ದು ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಕೀ ಕಾನ್ಸೆಪ್ಟ್ಸ್ ಆಫ್ ಸ್ಟೆಗ್ನೋಗ್ರಫಿ. ಏನು? ಹೈಡಿಂಗ್ ದ ಮೆಸೇಜ್, ಕ್ಯಾರಿಯರ್ ಮೀಡಿಯಮ್, ಮತ್ತೆ ಸ್ಟೆಗ್ನೋ ಕೀ. ಈಗೇನು ಇದನ್ನ ಓದೋಣ. ದ ಮೆಸೇಜ್ ಈಸ್ ಎಂಬೆಡೆಡ್ ವಿತಿನ್ ಇನ್ನೋಸೆಂಟ್ ಲುಕಿಂಗ್ ಫೈಲ್. ನೋಡಿ, ಇನ್ನೋಸೆಂಟ್ ಲುಕಿಂಗ್ ನೋಡಿ, ಇದ್ರ ಬೆಕ್ಕೊಳಗೆ ಇದನ್ನ ಯಾರು ಏನಾರು ಅಂತಾರ, ಓಕೆ ನಾರ್ಮಲ್ ಬೆಕ್ಕೈತೆ ಎಷ್ಟು ಕ್ಯೂಟ್ ಇದೆ ಅಂತೇಳಿ ಅಂದು ಸುಮ್ಮನೆ ಆಗ್ಬಿಡ್ತಾರೆ. ನೋಡಿ, ಅದಕ್ಕೆ ಅವ್ರು ಹೇಳ್ತಿರೋದು. ಯಾವ್ದಾರ ಸ್ಮಾಲ್ ಬೇಬಿ ಫೋಟೋಸ್ ಆಗಿರ್ಬೋದು, ಅಥವಾ ಯಾವ್ದಾರ ಕ್ಯಾಟ್ ಡಾಗು, ಅಥವಾ ಯಾರೋ ಪ್ಲೇಯಿಂಗ್, ನಾರ್ಮಲ್ ಆಗಿ ಓಕೆನಾ, ಯಾವ್ದಾರ ಒಂದು ಫೋಟೋ, ಅದ್ರ ವಿಡಿಯೋಸು ಆಡಿಯೋ ಫೈಲ್ ಒಳಗೆ ಹೈಡ್ ಮಾಡ್ತಾರೆ ಓಕೆನಾ. ಪರ್ಟಿಕ್ಯುಲರ್ ನೋಡಿ, ಎಂಬೆಡೆಡ್ ವಿತಿನ್ ಇನ್ನೋಸೆಂಟ್ ಲುಕಿಂಗ್ ಫೈಲ್ such as image to text to audio file which appears to be ordinary data to anyone who might come across it. ನೋಡಿ, ಇದ್ರ ಮುಂದ್ಗಡೆ ಲೈಕ್ ಇದು ಯಾರ್ದಾರ ಮುಂದೆ ಬಂದ್ರೆ ಇದು ಏನನ್ಸುತ್ತೆ, ನಾರ್ಮಲ್ ಫೋಟೋ ಇದೆಯಲ್ಲ ಅಂತ ಅನ್ಸುತ್ತೆ. ಈಗ ಪಿಕ್ಸಾರ್ಟ್ ಅಲ್ಲಿ ಎಷ್ಟೊಂದು ಫೋಟೋಸ್ ಇದಾವೆ, ಸಾರಿ ಪಿಂಟ್ರೆಸ್ಟ್ ಒಳಗೆ ಎಷ್ಟೊಂದು ಫೋಟೋಸ್ ಇದಾವೆ ಓಕೆನಾ. ಅದ್ರೊಳಗೆ ಈ ತರ ಯಾವ್ದಾರ ಒಂದು ಫೋಟೋ ಇರ್ಬೋದಲ್ಲ, ಆದ್ರೆ ನಾನು ಅದ್ರ ಮುಂದ್ಗಡೆಯಿಂದಾನೆ ಹೋಗಿರ್ತೀವಿ, ನಮಗೆ ಗೊತ್ತಾಗಿರಲ್ಲ. ಓಕೆ, ಇದ್ರೊಳಗಡೆ ಒಂದು ಮೆಸೇಜ್ ಹೈಡ್ ಆಗಿದೆ ಅನ್ನೋದು, ಅದನ್ನ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಓಕೆನಾ. ಪರ್ಟಿಕ್ಯುಲರ್ ಪರ್ಸನಿಗೆ ಗೊತ್ತಿರುತ್ತೆ ಓಕೆನಾ. ಅದೇ ಪರ್ಸನಿಗೆ ಅಲ್ಲಿ ಓಪನ್ ಮಾಡಿ ಆ ಪರ್ಸನ್ ಡೌನ್ಲೋಡ್ ಮಾಡಿದಷ್ಟೇ ಅದು ಇದು ವಿಸಿಬಲ್ ಆಗುತ್ತೆ. ಆಮೇಲೆ ಮೀಡಿಯಂ ನೋಡಿ, ಯಾವ ಮೀಡಿಯಂ ಇಂದ ಇದು ಆಗುತ್ತೆ ಅಂತ. ದ ಮೀಡಿಯಂ ಇನ್ ವಿಚ್ ಸೀಕ್ರೆಟ್ ಮೆಸೇಜ್ ಈಸ್ ಹಿಡನ್, ಇಟ್ ಕ್ಯಾನ್ ಬಿ ಎನಿ ಡಿಜಿಟಲ್ ಫೈಲ್ ಫಾರ್ಮ್ಯಾಟ್ ಸಚ್ ಆಸ್ ಇಮೇಜ್, ಆಡಿಯೋ ಆರ್ ಈವನ್ ಟೆಕ್ಸ್ಟ್. ಹಂಗಂದ್ರೆ ಯಾವ್ಯಾವ ಮೀಡಿಯಂ ಒಳಗೆ ಇದನ್ನ ಹೈಡ್ ಮಾಡ್ಬಿಟ್ಟು ಕಳಿಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಮೇಜು ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅಥವಾ ಟೆಕ್ಸ್ಟ್ ಅಲ್ಲೂ ಸೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಟೆಕ್ಸ್ಟ್ ಅಲ್ಲಿ ಹೇಗೆ ಸೆಂಡ್ ಮಾಡ್ತಾರೆ, ನಿಮ್ ಫ್ರೆಂಡ್ಸ್ ಜೊತೆ ನೀವು ಮಾಡಿರ್ತೀರಾ, ಲೈಕ್ ಒಂದ್ ಸ್ವಲ್ಪ ಲೆಟರ್ಸ್ ಬರ್ದಿದ್ದೀರಾ, ಏನೋ ಪ್ಯಾರಾಗ್ರಾಫ್ ಬರ್ದಿದ್ದೀರಾ ಓಕೆನಾ, ಪ್ಯಾರಾಗ್ರಾಫ್ ಎಲ್ಲ ಬರ್ದಿದ್ದೀರಾ. ಪ್ಯಾರಾಗ್ರಾಫ್ ಅಲ್ಲಿ ಲೆಟರ್ಸ್, ಈಗ ಒಂದು ಮೆಸೇಜ್ ಇದೆ, ಈಗ ನಾಳೆ ಕಾಲೇಜ್ ರಜಾ, ನಾನ್ ಬರೋಲ್ಲ ಕಾಲೇಜಿಗೆ ಅಂತ ಏನೋ ಒಂದು ಬರೀತೀರಾ ಓಕೆನಾ. ಆ ಪರ್ಟಿಕ್ಯುಲರ್ ಏನ್ ಪ್ಯಾರಾಗ್ರಾಫ್ ಬರ್ದಿರಲ್ಲ, ಬೋಲ್ಡ್ ಮಾಡಿದ್ದೀರಾ ಲೆಟರ್ಸ್, ಬೋಲ್ಡ್. ಆ ಪರ್ಟಿಕ್ಯುಲರ್ ಲೆಟರ್ ಏನ್ ಮಾಡಿದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಜಾಸ್ತಿ ಡಾರ್ಕ್ ಮಾಡಿದ್ದೀರಾ. ಆ ಡಾರ್ಕ್ ಪ್ರತಿಯೊಂದು ಲೆಟರ್ಸ್ನವರು ಹೈಲೈಟ್ ಮಾಡ್ಕೊಂಡು ಒಂದ್ ಕಡೆ ಹಿಂಗ್ ಬರ್ಕಂತ ಹೋದ್ರೆ, ಲೈಕ್ ಬರ್ಕಂತ ಹೋಗ್ತಾರೆ ಹಿಂಗ್ ಟುಮಾರೋ ಹಾಲಿಡೇ ಅಂತೆ ಓಕೆನಾ. ಪ್ರತಿಯೊಂದು ಲೆಟರ್ಸ್ ಇಲ್ಲಿ ಏನೇನು ಬೋಲ್ಡ್ ಮಾಡಿದಿರಲ್ಲ, ಅದನ್ನೇನ್ ಮಾಡ್ತಾರೆ, ಹೈಲೈಟ್ ಮಾಡ್ಕೊಂಡು ಲೈನ್ ವೈಸ್ ಬರೆದ್ರೆ ಅವರಿಗೆ ಏನ್ ಸಿಗುತ್ತೆ, ನಾಳೆ ಹಾಲಿಡೇ ಅಂತೇಳಿ ಸಿಗುತ್ತೆ ವರ್ಡ್. ಇದು ನಾರ್ಮಲ್ ಆಗಿ ಟೆಕ್ಸ್ಟ್ ಒಳಗಡೆ ಮಾಡ್ತಾರಲ್ಲ ಆ ತರ ಓಕೆನಾ. ಆಮೇಲೆ ಬುಕ್ಸ್ ಒಳಗಡೆ ಮಾಡಿರ್ತಾರೆ ಈ ತರ. ನೆಕ್ಸ್ಟ್ ಸ್ಟಿಗ್ನೋ ಕೀ ಅಂದ್ರೆ ಕೀ ಆರ್ ಪಾಸ್ವರ್ಡ್. ಸ್ಟಾರ್ಟಿಂಗ್ ಹೇಳಿದೆ ಕೀ ಆರ್ ಪಾಸ್ವರ್ಡ್ ಟು ಎಕ್ಸ್ಟ್ರಾಕ್ಟ್ ದ ಹಿಡನ್ ಫೈಲ್ ಫ್ರಮ್ ಸ್ಟೆಗ್ನೋ ಆಬ್ಜೆಕ್ಟ್ ಅಂತ. ಈಗ ಈಗೇನು ಸ್ಟಿಗ್ನೋ ಆಬ್ಜೆಕ್ಟ್ ಸ್ಟಾರ್ಟಿಂಗ್ ಕ್ರಿಪ್ಟೋಗ್ರಫಿಯಲ್ಲಿ ಏನು ಕೀ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಕೀ ವರ್ಕ್ ಆಗುತ್ತೆ ಅದ್ರೊಳಗಡೆ. ಪರ್ಟಿಕ್ಯುಲರ್ ಈಗ ಅಪ್ಲಿಕೇಶನ್ ಮಾಡಿರ್ತಾರಲ್ಲ, ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಒಳಗಡೆ ಅವ್ರು ಏನ್ ಮಾಡಿರ್ತಾರೆ, ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಪರ್ಟಿಕ್ಯುಲರ್ ಕೀ ಮಾಡಿರ್ತಾರೆ. ಆ ಕೀ ಹಾಕಿದ್ರಷ್ಟೇ ಅದು ಎಂಟ್ರಿ ಆಗಿ ಓಪನ್ ಆಗಬೇಕು. ಅದಕ್ಕೆ ಏನಂತಾರೆ ಸ್ಟಿಗ್ನೋ ಕೀ ಅಂದ್ರೆ ಟು ಎಕ್ಸ್ಟ್ರಾಕ್ಟ್ ಕೀ ಆರ್ ಪಾಸ್ವರ್ಡ್ ಟು ಎಕ್ಸ್ಟ್ರಾಕ್ಟ್ ದ ಹಿಡನ್ ಇಮೇಜ್ ಫೈಲ್ ಫ್ರಮ್ ಸ್ಟೆಗ್ನೋ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಇಂದ ಹಿಡನ್ ಫೈಲ್ ತೆಗಿಬೇಕಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಆ ಪರ್ಟಿಕ್ಯುಲರ್ ಪಾಸ್ವರ್ಡ್ ಹಾಕ್ಬೇಕು. ಇಟ್ ಈಸ್ ಅನ್ ಆಪ್ಷನ್ ಕಾಂಪೋನೆಂಟ್ ದಟ್ ಪ್ರೊವೈಡ್ಸ್ ಅಡಿಷನಲ್ ಸೆಕ್ಯೂರಿಟಿ. ಅಂದ್ರೆ ನಾರ್ಮಲ್ ಸೆಕ್ಯೂರಿಟಿ, ಅಡಿಷನಲ್ ಸೆಕ್ಯೂರಿಟಿ ಸಿಗುತ್ತೆ. ಇದು ಹೇಗೆ ಅಂತ ಅರ್ಥ ಮಾಡ್ಕೊಬಹುದು, ನಾರ್ಮಲ್ ಆಗಿ ಸೆಂಡ್ ಮಾಡಿದ್ರೆ ಯಾವ ತರ ಸೆಕ್ಯೂರಿಟಿ, ಅದು ಸಿಮೆಟ್ರಿಕ್ ಅಂತ ಅರ್ಥ ಮಾಡ್ಕೋಬಹುದು. ಆಸಿಮೆಟ್ರಿಕ್ ಸೆಕ್ಯೂರಿಟಿ ಏನಂದ್ರೆ ಈಗ ಏನ್ ಪಾಸ್ವರ್ಡ್ ಆಡ್ ಮಾಡಿದ್ರಲ್ಲ ಸ್ಟಿಗ್ನೋ ಕೀ ಒಳಗೆ, ಅದು ಬಂದ್ಬಿಟ್ಟು ಆಸಿಮೆಟ್ರಿಕ್ ಕೀ. ಓಕೆ, ವಿಡಿಯೋ ಲಾಂಗ್ ಆಗ್ತಾ ಇದೆ, 33 ಮಿನಿಟ್ಸ್ ಆಯ್ತು. ಓಕೆ, ಇದಿಷ್ಟು ಮಾಡೋಣ. ಮಾಡಿ ಇನ್ನೊಂದು ಸೆಕೆಂಡ್ ವಿಡಿಯೋ ಒಳಗಡೆ ಏನ್ ಮಾಡ್ತೀನಿ, ಫುಲ್ ಪ್ರಾಕ್ಟಿಕಲ್ ಆಗ್ತೀನಿ ಓಕೆನಾ. ಇನ್ನೊಂದು ವಿಡಿಯೋ ಲಾಂಗ್ ಆಗುತ್ತೆ. ಟೈಪ್ ಆಫ್ ಸ್ಟೆಗ್ನೋಗ್ರಫಿ. ಜಸ್ಟ್ ವಿಡಿಯೋಸಿಗೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಹೀಗೆ ಆಗ್ತಾ ಇರ್ತೀನಿ ವೀಕ್ಲಿ. ನೀವು ಇದನ್ನ ಆನ್ಲೈನ್ ಕೋರ್ಸ್ ಕಲಿತೀನಿ ಅಂದ್ರೆ ಜಾಸ್ತಿ, ಲೈಕ್ ಅಬೌಟ್ 15-20,000 ಇನ್ನೂ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಜಸ್ಟ್ ಇದ್ರೊಳಗೆ ಎಲ್ಲ ಫ್ರೀಯಾಗಿ ಆಗ್ತಾ ಇದ್ದೀನಿ ಯೂಟ್ಯೂಬ್ ಒಳಗಡೆ, ಜಸ್ಟ್ ಯೂಟಿಲೈಸ್ ಮಾಡ್ಕೊಳ್ಳಿ. ಟೈಪ್ಸ್ ಆಫ್ ಸ್ಟೆಗ್ನೋಗ್ರಫಿ ಅಂತ ಇದೆ. ಈಗೇನಿದೆ ಟೈಪ್ಸ್ ಆಫ್ ಸ್ಟೆಗ್ನೋಗ್ರಫಿ: ಇಮೇಜ್ ಸ್ಟೆಗ್ನೋಗ್ರಫಿ, ಆಡಿಯೋ ಸ್ಟೆಗ್ನೋಗ್ರಫಿ, ವಿಡಿಯೋ ಸ್ಟೆಗ್ನೋಗ್ರಫಿ, ಟೆಕ್ಸ್ಟ್ ಸ್ಟೆಗ್ನೋಗ್ರಫಿ, ನೆಟ್ವರ್ಕ್ ಸ್ಟೆಗ್ನೋಗ್ರಫಿ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಏನೇನು ಎಲ್ಲ ಹೇಳಿದ್ನಲ್ಲ, ಅದನ್ನೇ ಏನ್ ಹೇಳ್ತಾರೆ, ಜಸ್ಟ್ ಟೈಪ್ಸ್ ಆಫ್ ಸ್ಟೆಗ್ನೋಗ್ರಫೀಸ್ ಇದಾವೆ ಅಂತೇಳಿ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದೆ ಓಕೆನಾ. ಎಕ್ಸಾಂಪಲ್ ನೋಡ್ಬೋದು ನಾವು ಏನಿದೆ ಅಂತ. ನೋಡಿ, ನಂಬರ್ ಚೇಂಜ್ ಮಾಡೋಣ. ಇಮೇಜ್ ಎಕ್ಸಾಂಪಲ್, ಇಮ್ಯಾಜಿನ್. ಫಸ್ಟ್ ನೀವು ಇಮ್ಯಾಜಿನ್ ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಯು ವಾಂಟ್ ಟು ಸೆಂಡ್ ಹಿಡನ್ ಮೆಸೇಜ್. ನೀವು ಯಾರಿಗಾರು ಒಬ್ಬ ಮೆಸೇಜ್ ಮಾಡ್ಬೇಕು, ಹಿಡನ್ ಮೆಸೇಜ್ ಕಳಿಸ್ಬೇಕು. ಏನಂತ ಹಿಡನ್ ಮೆಸೇಜ್ ಬಂದ್ಬಿಟ್ಟು ಏನು, ಹಲೋ ಅನ್ನೋದು ಬಂದ್ಬಿಟ್ಟು ಹಿಡನ್ ಮೆಸೇಜ್. ಅದ್ರೊಳಗಡೆ ಇನ್ಸೈಡ್ ಇಮೇಜ್ ಒಳಗಡೆ ಕಳಿಸ್ಬೇಕು ಹಿಡನ್ ಮೆಸೇಜ್ ಓಕೆನಾ. ದ ಮೆಸೇಜ್ ವುಡ್ ಬಿ ಎನ್ಕೋಡೆಡ್ ಇನ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಸ್ ಓಕೆನಾ.
ಆಫ್ ಇಮೇಜ್ ಪಿಕ್ಸಲ್ಸ್. ಓಕೆ, ಇದು ಒಂದು ಹೇಳೋದು ಮಾಡ್ತಿದ್ದೆ. ಇಷ್ಟು ಸಿಗ್ನಿಫಿಕೆಂಟ್ ಬಿಟ್ಸ್ ಅಂತ ಬರುತ್ತೆ. ಇದ್ರಾಗ ಏನ್ ಮಾಡುತ್ತೆ ಅಂದ್ರೆ LSP ಒಳಗೆ RGB ಕಲರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, RGB ಒಂದು ಫೋಟೋ ಅಥವಾ ಒಂದು ಇದು ರೆಡಿ ಆಗ್ಬೇಕಂದ್ರೆ RGB ಕಲರ್ಸ್ ಇರುತ್ತೆ, ರೆಡ್, ಗ್ರೀನ್, ಬ್ಲೂ. ಈಗ ಪಿಕ್ಸೆಲ್ಸ್ ಇರುತ್ತಲ್ಲ, ಏನು ಟಿವಿ ಆಗಿರ್ಬೋದು, ಸಿಸ್ಟಮ್ಸ್ ಆಗಿರ್ಬೋದು, ಅದ್ರೊಳಗಡೆ ಏನು ಸ್ಮಾಲ್ ಲೈಟ್ಸ್ ಇರುತ್ತಲ್ಲ, ಪಿಕ್ಸೆಲ್ಸ್, ಅದು ಬಂದ್ಬಿಟ್ಟು RGB ಫಾರ್ಮ್ಯಾಟ್ ಒಳಗಡೆ. RGB ರೆಡ್ ಗ್ರೀನ್ ಬ್ಲೂ ಒಳಗಡೆ ಇರುತ್ತೆ. ನಿಮ್ಮ ಹತ್ರದಿಂದ ನೋಡಿದ್ರೆ ಟಿವಿ ನಿಮಗೆ ರೆಡ್ ಗ್ರೀನ್ ಬ್ಲೂ ಕಾಣುತ್ತೆ. ಈಗ ಏನ್ ಮಾಡ್ತಾರೆ, ಇಮೇಜ್ ಅಲ್ಲಿ ಬಿಟ್ಟು LSP ಅಂತ ಇದೆ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಸ್. ಇದ್ರದ್ದು ಸ್ಮಾಲೆಸ್ಟ್ ಬಿಟ್ ಏನಿರುತ್ತಲ್ಲ ಆ ಇಮೇಜ್ ಇಂದು, ಅದು RGB ಇರುತ್ತಲ್ಲ, ಅದ್ರೊಳಗಡೆ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ R ಅಥವಾ B ಇರ್ಬೋದು, ಅದ್ರೊಳಗೆ ಏನ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಇದ್ರೊಳಗಡೆ ಪಿಕ್ಸೆಲ್ ವ್ಯಾಲ್ಯೂಸ್ ನ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಈಗ ಲೈಕ್ 8 ಬಿಟ್ಸ್ ಮಾಡ್ತಾರೆ. ಓಕೆನಾ, ಬೈನರಿ 8 ಬಿಟ್ ಪರ್ಟಿಕ್ಯುಲರ್ ಮೆಸೇಜಸ್ ನ ಒಂದೊಂದು ಬಿಟ್ ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡ್ತಾರೆ. ಆ ಬಿಟ್ ನ ಏನ್ ಮಾಡೋದು, ಈಗ ನಮಗೆ ಆ ಬಿಟ್ ಸಿಕ್ಕಿದೆಲ್ಲ, ಅದ್ರೊಳಗಡೆ ಏನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಓಕೆನಾ, ಆ ಪರ್ಟಿಕ್ಯುಲರ್ ಇಮೇಜಸ್ ಒಳಗಡೆ ಆ ಪರ್ಟಿಕ್ಯುಲರ್ ಬಿಟ್ ಒಳಗಡೆ ರೀಪ್ಲೇಸ್ ಮಾಡ್ತೀವಿ ಆ ಟೆಕ್ಸ್ಟ್ ರೀಪ್ಲೇಸ್ ಮಾಡಿದಾಗ ಏನಾಯ್ತು, ನಾರ್ಮಲ್ದಾಗೆ ಮುಂದ್ಗಡೆದಿಂದ ನೋಡೋದಕ್ಕೆ ನಾರ್ಮಲ್ ಮೆಸೇಜ್ ಇದೆ. ಪೆನ್ ನಾವು ಅದು LSP ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಸ್ ಏನಿದೆ ಅಲ್ಲ, ಅದನ್ನ ಎಂಟ್ರಿ ಮಾಡಿದಾಗ ಅಷ್ಟೇ ನಮಗೆ ಏನಾಗುತ್ತೆ, ಅದು ಲೈಕ್ ಸೀಕ್ರೆಟ್ ಮೆಸೇಜ್ ವಿಸಿಬಲ್ ಆಗುತ್ತೆ. ನಮ್ಗೆ ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಅದ್ರದ್ದು ಏನು ಮೆಸೇಜ್ ಎಂಬೆಂಡ್ ಮಾಡಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಏನ್ ಹೇಳೋಣ ಅಂದ್ರೆ, ಈಗ ಇದ್ರೊಳಗಡೆ ಹೈಡ್ ಮಾಡ್ತಾರೆ. ಈಗ ಬಿಟ್ಸ್ ಅನ್ನೋದು ಅದೊಂದು ಟೈಪ್ ಸ್ಟೋರೇಜ್, KB, ಬಿಟ್ಸ್ ಏನ್ ಬರುತ್ತಲ್ಲ ಅದೇ. ಈಗ ದೊಡ್ಡ ಫೈಲ್ ಇದೆ ಅಂದ್ರೆ, ಲೈಕ್ ಈಗ ಒಂದು ಫೈಲ್ ಇದೆ, ಓಕೆನಾ, 24 KB ಇದೆ. ಓಕೆನಾ, ಈ 24 KB ಒಳಗೆ ಎಷ್ಟು ಮೆಸೇಜ್ ಹೈಡ್ ಮಾಡಕ್ ಬರುತ್ತಲ್ಲ ಅಷ್ಟೇ ಹೈಡ್ ಮಾಡಕ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಅಂಟಿಲ್ ಆ ಫೋಟೋ 8 MB ಇರಬೇಕು. 8 MB ಅಂದ್ರೆ ಜಾಸ್ತಿ, ಎಷ್ಟು ದೊಡ್ಡ ಫೈಲ್, ಎಷ್ಟು ಲಾರ್ಜ್ ಫೈಲ್ ಇರುತ್ತಲ್ಲ ಅಷ್ಟು ಲಾಂಗ್ ಲೆಂತ್ ನಾವು ಮೆಸೇಜ್ ನ ಹೈಡ್ ಮಾಡಕ್ಕೆ ಬರುತ್ತೆ. ಅದು ಅಷ್ಟು ನಾವು ಲೀಸ್ಟ್ LSP ಒಳಗಡೆ ನಾವು ಇದು ಮಾಡಬಹುದು, ಓಕೆನಾ, ಹೈಡ್ ಮಾಡಬಹುದು ನೋಡಿ. ಸೊ ದ ಇಮೇಜ್ ವಿಲ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಟು ಎವ್ರಿ ಒನ್ ಹೂ ವ್ಯೂಸ್ ಇಟ್ ನಾರ್ಮಲಿ. ಹಂಗಂದ್ರೆ ನಾವು ಜಸ್ಟ್ ಕ್ಯಾಟ್ ಫೋಟೋ ನೋಡಿದ್ವಿ, ದೂರದಿಂದ ನೋಡೋದಕ್ಕೇನು ಇಮೇಜ್ ನಾರ್ಮಲ್ ಆಗಿ ಕಾಣುತ್ತೆ. ಬಟ್ ವಿತ್ ಅ ಸ್ಪೆಷಲ್ ಮೆಥಡ್ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಹಿಡನ್ ಮೆಥಡ್. ಅಂದ್ರೆ ನಾನು ಹೇಳಿದ್ನಲ್ಲ, ಸ್ಪೆಷಲ್ ಏನ್ ಮೆಥಡ್ ಇರುತ್ತಲ್ಲ ಆ ಮೆಥಡ್ ಯೂಸ್ ಮಾಡಿದ್ರಷ್ಟೇ ಅವ್ರಿಗೆ ಕಾಣುತ್ತೆ, ಇಲ್ಲಿವರೆಗೂ ಕಾಣಕ್ ಹೋಗಲ್ಲ. ನೆಕ್ಸ್ಟ್ ಏನಿದೆ, ಅಪ್ಲಿಕೇಶನ್ ಆಫ್ ಸ್ಟಿಗ್ನೋಗ್ರಫಿ ನೋಡಿ. ಕನ್ವರ್ಟ್ ಕಮ್ಯುನಿಕೇಶನ್ಸ್, ಡಿಜಿಟಲ್ ವಾಟರ್ ಮಾರ್ಕಿಂಗ್, ಮಾಲ್ವೇರ್ ಡೆಲಿವರಿ. ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸ್ಟಿಗ್ನೋಗ್ರಫಿ ಅಂದ್ರೆ, ಯೂಸ್ಡ್ ಬೈ ಇಂಟೆಲಿಜೆನ್ಸ್ ಏಜೆನ್ಸಿ, CIA, ರಾ, ಮಿಲಿಟರಿ, ಯಾವ್ದಾದ್ರು ಬರುತ್ತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, LEA, ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಆಗಿರ್ಬೋದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಿಲಿಟರಿ ಆರ್ ಎನಿವನ್ ಸೀಕಿಂಗ್ ಟು ಕಮ್ಯುನಿಕೇಟ್ ಸೀಕ್ರೆಟ್ಲಿ. ಬರೋರು ಅಷ್ಟೇ ಅಲ್ಲ, ನೀವು ಕೂಡ ಯೂಸ್ ಮಾಡ್ಬೋದು ಸೀಕ್ರೆಟ್ ಆಗಿ ಕಮ್ಯುನಿಕೇಶನ್ ಮಾಡ್ತೀನಿ ಅಂದ್ರೆ, ಓಕೆನಾ. ಈ ಜನರಲಿಸಮ್ ಆಗಿರ್ಬೋದು, ಜನರಲಿಸ್ಟ್ ಆಗಿರ್ಬೋದು, ಅನಾನಮಸ್ ಆಗಿರ್ಬೋದು, ಅದೆಲ್ಲ ಏನ್ ಮಾಡ್ತಾರೆ, ಈ ತರ ಕಮ್ಯುನಿಕೇಟ್ ಮಾಡಕ್ ಯೂಸ್ ಮಾಡ್ತಾರೆ. ಆಮೇಲೆ ಡಿಜಿಟಲ್ ವಾಟರ್ ಮಾರ್ಕಿಂಗ್ ಅಂತ ಇದೆ ನೋಡಿ. ಎಂಬೆಡಿಂಗ್ ಕಾಪಿರೈಟ್ ಆರ್ ಓನರ್ಶಿಪ್ ಇನ್ಫಾರ್ಮೇಶನ್ ಟು ಡಿಜಿಟಲ್ ಫೈಲ್ಸ್. ಹಂಗಂದ್ರೆ ಯಾರ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ದಾರೆ, ಅದ್ರೊಳಗೆ ಎಂಬೆಂಡ್ ಮಾಡ್ತಾರೆ, ಇದು ನಮ್ದೇ, ಇದು ಏನದು ಕಾಪಿರೈಟ್ ನಮ್ದಿದು, ಬೇರೆಯವ್ರು ಯೂಸ್ ಮಾಡಂಗಿಲ್ಲ ಅಂತ ಏನ್ ಮಾಡ್ತಾರೆ, ಅದ್ರೊಳಗಡೆ ಏನ್ ಮಾಡ್ತಾರೆ, ಬೈಂಡ್ ಮಾಡಿಸ್ತಾರೆ. ಓಕೆನಾ, ಸ್ಟಿಗ್ನೋಗ್ರಫಿಯಿಂದ ಬೈಂಡ್ ಮಾಡ್ತಾರೆ. ಬೇರೆಯವ್ರು ಯಾರು ಯೂಸ್ ಮಾಡಿದ್ದು ನಂದು ಅಂತ ಅಂದ್ರೆ ಸ್ಟಿಗ್ನೋಗ್ರಫಿ ಯೂಸ್ ಮಾಡ್ಬಿಟ್ಟು ತೆಗಿಬಹುದು, ಓಕೆ ಇದು ಇವ್ರದೇ ಅಂತ ಕಂಡುಹಿಡಿಯಬಹುದು. ಅದು ಬಂದ್ಬಿಟ್ಟು ಕಾಪಿರೈಟ್ ಅಥವಾ ಓನರ್ಶಿಪ್ ಇನ್ಫಾರ್ಮೇಶನ್ ಇಂಟು ಡಿಜಿಟಲ್ ಫೈಲ್ಸ್, ಅದು ಬಂದ್ಬಿಟ್ಟು ಡಿಜಿಟಲ್ ವಾಟರ್ ಮಾರ್ಕಿಂಗ್. ಥರ್ಡ್ ಏನಿದೆ, ಮಾಲ್ವೇರ್ ಡೆಲಿವರಿ, ಸಮಟೈಮ್ಸ್ ಯೂಸ್ಡ್ ಇನ್ ಸೈಬರ್ ಅಟ್ಯಾಕ್ಸ್ ಟು ಹೈಡ್ ಮಲಿಷಿಯಸ್ ಪೇಲೋಡ್ ಇನ್ಸೈಡ್ ಫೈಲ್ಸ್ ವಿತೌಟ್ ಡಿಟೆಕ್ಷನ್ ಅಂತ ಇದೆ. ಹಂಗಂದ್ರೆ ಏನು, ಸೈಬರ್ ಅಟ್ಯಾಕ್ಸ್ ಅಂದ್ರೆ ಗೊತ್ತು, ನಾವೆಲ್ಲ ಸೈಬರ್ ಸೆಕ್ಯೂರಿಟಿಯನ್ಸು, ಎಥಿಕಲ್ ಹ್ಯಾಕರ್ಸ್, ಓಕೆನಾ. ನಾವು ಈಗ ಸೈಬರ್ ಅಟ್ಯಾಕ್ಸ್ ಆಗ್ತಾ ಇದೆ ಅಂದ್ರೆ ನಾವು ಅದನ್ನ ಹೇಗೆ ತಡೆಯೋದು ಅಂತ ನಾವು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದು. ಮಾಲ್ವೇರ್ ಅನಾಲಿಸ್ಟ್ ಆಗಿರ್ಬೋದು. ಈಗ ಮಾಲ್ವೇರ್ ಡೆಲಿವರಿ ಮಾಡ್ತಾ ಇದಾರೆ. ಈಗ ನಮ್ ಬಹಳ ಜನ ಇದ್ರೊಳಗಡೆ ಹೇಳ್ತಿದ್ರು, ವಾಟ್ಸಪ್ ಒಳಗಡೆ ಲೈಕ್ ಇಮೇಜಸ್, ನಾರ್ಮಲ್ ಇಮೇಜ್ ಸೆಂಡ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗ್ಬಿಡುತ್ತೆ, ಎಲ್ಲ ಸಿಸ್ಟಮು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ಬಿಡುತ್ತೆ ಅಂತೇಳಿ. ಆ ಥರ ಏನೂ ಆಗೋದಿಲ್ಲ. ಆ ಥರ ಆಗ್ಬೇಕಂದ್ರೆ ಅವ್ರು ಡಾಕ್ಯುಮೆಂಟ್ ಫೈಲ್ ಒಳಗಡೆನೆ ಸೆಂಡ್ ಮಾಡ್ಬೇಕು, ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಮೆಟಾ ಏನ್ ಮಾಡುತ್ತೆ, ಜಸ್ಟ್ ಬ್ಯಾಕ್ಗ್ರೌಂಡ್ ಇಮೇಜಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಶೇರ್ ಮಾಡುತ್ತೆ, ಓಕೆನಾ. Sometimes used in cyber attacks to hide malicious payloads inside files without detection. ಅಂದ್ರೆ ವಿತೌಟ್ ಅವರಿಗೆ ಗೊತ್ತೇ ಆಗ್ಬಾರ್ದು ಅದ್ರ ಒಳಗಡೆ ಇದೆ ಅಂತ. ಸಾಫ್ಟ್ವೇರ್ ಆಂಟಿವೈರಸ್ ಇವು ಒಂದೊಂದ್ಸಲ ಗೊತ್ತಾಗೋದಿಲ್ಲ, ಓಕೆನಾ. ಸೈಬರ್ ಅಟ್ಯಾಕ್ಸ್ ಒಳಗೆ ಮಲಿಷಿಯಸ್ ಪೇಲೋಡ್ಸ್ ಅಂದ್ರೆ ಏನು,
ಆಟೋಮೆಟಿಕ್ ವಿತೌಟ್ ಹ್ಯೂಮನ್ ಇಂಟ್ರಾಕ್ಷನ್ ಆಟೋಮೆಟಿಕ್ ಆಗಿ ಫೈಲ್ ರನ್ ಆಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಪೇಲೋಡ್ಸ್ ಅಂತ ಕರಿತೀವಿ. ಅದು ಮಲಿಷಿಯಸ್ ಪೇಲೋಡ್ಸ್. ರಬ್ಬರ್ ಡಕ್ಕಿ ಅಂತ ಒಂದು ಟೂಲ್ ಇದೆ, ಓಕೆನಾ. ಅದ್ರೊಳಗೆ ನೀವೇನಾದ್ರು ಪೇಲೋಡ್ ಹಾಕಿದ್ರೆ ಜಸ್ಟ್ ನೀವೇನಾದ್ರು USB ಡ್ರೈವ್ಗೆ ಪಿನ್ ಪ್ಲಗ್ ಇನ್ ಮಾಡಿದ್ರೆ ಅದು ಏನ್ ಮಾಡುತ್ತೆ, ಕೀಬೋರ್ಡ್ ಆಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಓಕೆನಾ, ಕೀಬೋರ್ಡ್ ಆಗಿ ಡಿಟೆಕ್ಟ್ ಮಾಡಿ ಏನ್ ಮಾಡುತ್ತೆ, ಜಸ್ಟ್ ಆಟೋಮೆಟಿಕ್ ಆಗಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡುತ್ತೆ. ಆಟೋಮೆಟಿಕ್ ಇನ್ಸ್ಟೆಂಟ್ ಪರ್ ಸೆಕೆಂಡ್ ಒಳಗೆ ಮಿಲಿ ಸೆಕೆಂಡ್ ಒಳಗಡೆ ರನ್ ಮಾಡ್ಬಿಡುತ್ತೆ ಕಮಾಂಡ್. ರನ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬಿಡುತ್ತೆ. ಅವಾಗ ಏನಾಯ್ತು, ನಿಮ್ಗೆ ಬ್ಯಾಕ್ ಡೋರ್ ಆಕ್ಸೆಸ್ ಓಪನ್ ಸಿಗುತ್ತೆ. ಯಾರಿಗೆ? ಹ್ಯಾಕರ್ಸಿಗೆ, ಓಕೆನಾ. ಈ ರೀತಿಯಾಗಿ ಪೇಲೋಡ್ಸ್ ವರ್ಕ್ ಮಾಡುತ್ತೆ. ಹಂಗಂದ್ರೆ ವಿತಿನ್ ಸೆಕೆಂಡ್ಸ್ ಒಳಗಡೆ ಎಕ್ಸಿಕ್ಯೂಟ್ ಮಾಡಿ ಕ್ಲೋಸ್ ಮಾಡ್ಬಿಡುತ್ತೆ. ಗೊತ್ತೇ ಆಗಲ್ಲ ನಿಮ್ಗೆ ಓಪನ್ ಆಗಿತ್ತು ಕ್ಲೋಸ್ ಆಗಿತ್ತು ಅಂತ. ನೀವು ಬಂದ್ಬಿಟ್ಟು ಪೇಲೋಡ್ಸ್ ಅಂತಾರೆ. ಈಗ ನಾವು ಜಸ್ಟ್ ಇದ್ರೊಳಗಡೆ ಇಲ್ಲ ನೋಡಿದ್ವಿ, ಇದ್ರೊಳಗಡೆ ಹೇಗೆ ಕ್ರಿಪ್ಟೋಗ್ರಫಿ ಸ್ಟೆಗ್ನೋಗ್ರಫಿ ವರ್ಕ್ ಆಗುತ್ತೆ ಎಲ್ಲ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಕ್ಷನ್ ಒಳಗಡೆ ನಾವು ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಲ್ಲರೂ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರ ನಮ್ಮ ಚಾನಲ್ ಇದೆ, ವಾಟ್ಸಪ್ ಚಾನಲು, ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಎಲ್ಲ ಸಾಫ್ಟ್ವೇರ್ಸು ಏನೇನಿದೆಯಲ್ಲ ಎಲ್ಲ ಟೆಲಿಗ್ರಾಮ್ ಚಾನಲ್ ಒಳಗಡೆನೆ ಅಪ್ಲೋಡ್ ಆಗಿರುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಏನು ಕಾಸ್ಟ್ ಇಲ್ಲ ಅದಕ್ಕೆ, ಜಸ್ಟ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಸಾಫ್ಟ್ವೇರ್ಸು, ಆಮೇಲೆ ಈ ಬುಕ್ಸ್ ಆಗಿರ್ಬೋದು, ಇದು ರಿಲೇಟೆಡ್ ಬುಕ್ಸ್ ಏನೇನು ಇರುತ್ತಲ್ಲ ಎಲ್ಲ ಜಸ್ಟ್ ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಆಗಿದೆ. ಎಲ್ಲರೂ ಜಾಯಿನ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸ್ಟೇ ಸೇಫ್, ಸ್ಟೇ ಸೆಕ್ಯೂರ್. ಕ್ಲೋಸ್ ಮಾಡೋಣ ವಿಡಿಯೋ. ಥ್ಯಾಂಕ್ ಯು.